Hello students, welcome back to Vigyan Academy, video number 3 of Waves. Execution is very important to get success. Plan ಎಲ್ಲರೂ ಮಾಡ್ತಾರೆ, ಟೈಮ್ ಟೇಬಲ್ ಎಲ್ಲರೂ ಹಾಕ್ಕೊಂತಾರೆ, ಬಟ್ ಯಾರು ಆ ಪ್ಲ್ಯಾನ್ನ ಆ ಟೈಮ್ ಟೇಬಲ್ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತಾರೋ ದೇ ಆರ್ ಗೋಯಿಂಗ್ ಟು ಗೆಟ್ ಸಕ್ಸಸ್ ಇನ್ ದ ಲೈಫ್. You may have hundreds of dreams. You may have hundreds of dreams, but you have to work for it and you have to execute your plan in the right manner. Then only you are going to get success what you are thinking. So I hope you will execute your plan whatever you have with you. ನಿಮ್ಮ ಜೊತೆಗಿರ್ತಕ್ಕಂಥ ಪ್ಲ್ಯಾನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತೀವಿ, ಲೈಫಲ್ಲಿ ಒಂದಲ್ಲ ಒಂದಿನ ಸಕ್ಸಸ್ ಆಗ್ತೀರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈ ಸೆಲ್ಫ್ ಮುನಿರಾಜು and this is our lovely channel Vigyan Academy. Today's topic is phase difference and part difference in a traveling harmonic wave. ಒಂದು ಟ್ರಾವೆಲಿಂಗ್ ಹಾರ್ಮೋನಿಕ್ ವೇವ್ ಅಲ್ಲಿ ಫೇಸ್ ಡಿಫ್ರೆನ್ಸ್ ಅಂದ್ರೆ ಏನು, ಪಾತ್ ಡಿಫ್ರೆನ್ಸ್ ಅಂದ್ರೆ ಏನು, ಯಾವ ತರ ಇರುತ್ತೆ ಅಂತ we will discuss one by one. The first we will consider a traveling wave propagating in positive x-axis. ಸೊ ಯಾವುದೋ ಒಂದು ವೇವ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಪ್ರಾಪಗೇಟ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಜಸ್ಟ್ ಅಸ್ಯೂಮ್, ಸೊ ಐ ಆಮ್ ರೈಟಿಂಗ್ ಹಿಯರ್, ಲೆಟ್ ಅಸ್ ಅಸ್ಯೂಮ್ ದೇರ್ ಇಸ್ ಅ ಸ್ಟ್ರಿಂಗ್. ಒರಿಜಿನಲ್ ಆಗಿ ಒಂದು ಹಗ್ಗ ಇತ್ತು ಅಂತ ಅನ್ಕೊಳ್ಳೋಣ. ಆಸ್ ಯೂಶುವಲ್ ಜಿಮ್ಮಲ್ಲಿ ಹಗ್ಗ ಇರುತ್ತಲ್ಲ, ಝೂಮ್ 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 ಅಂತ ಕ್ರಿಯೇಟ್ ಮಾಡ್ತಿರ್ತಾರಲ್ಲ. ಸೊ ಅಂದ್ರೆ ಈ ಕಡೆಯಿಂದ ಡಿಸ್ಟರ್ಬೆನ್ಸ್ ಆ ಕಡೆಗೆ ಮೂವ್ ಆಗ್ತಿರುತ್ತೆ. ಇಟ್ ಈಸ್ ಆಲ್ಸೋ ಎ ಕಾಲ್ಡ್ ಆಫ್ ವೇವ್. ಇಟ್ ಈಸ್ ಎ ವೇವ್. ಅಫ್ಕೋರ್ಸ್ ಎನರ್ಜಿ ಈ ಕಡೆಯಿಂದ ಆ ಕಡೆಗೆ ಮೂವ್ ಆಗ್ತಿರುತ್ತೆ. ಹಗ್ಗನ ಹಿಡ್ಕೊಟ್ಟು ಮೇಲೆ ಕೆಳಗಡೆ ಝೂಮ್ 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 ಅಂತ ನೀವು ಅದನ್ನು ಡಿಸ್ಟರ್ಬ್ ಮಾಡ್ತಾ ಇದ್ರೆ ಡಿಸ್ಟರ್ಬೆನ್ಸ್ ವಿಲ್ ಬಿ ಕ್ಯಾರಿಂಗ್ ಫಾರ್ವರ್ಡ್. ಸೊ ದಿಸ್ ಇಸ್ ದ ಇನಿಷಿಯಲ್ condition of the thread. After certain time, the position of each particle is distributed along y-axis as shown in the figure. So ಈ ತರ ಆಯ್ತು. So let me consider this is a where I am holding. ಇಲ್ಲಿ ನಾನು ಹಗ್ಗನ ಇಟ್ಕೊಂಡಿದ್ದೀನಿ. ಸೊ ಈ ತರ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಡಿಸ್ಟರ್ಬೆನ್ಸ್ ಇಸ್ ಮೂವಿಂಗ್ ಫಾರ್ವರ್ಡ್. ಆರ್ ದ ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಫಾರ್ವರ್ಡ್? ನೋ, ಪಾರ್ಟಿಕಲ್ಸ್ ಮುಂದಕ್ಕೆ ಹೋಗ್ತಿಲ್ಲ. ಬದಲಿಗೆ ಪ್ರತಿಯೊಂದು ಪಾರ್ಟಿಕಲ್ ತನ್ನ ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿರುತ್ತೆ. ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಮೇಲೆ ಹೋಗುತ್ತೆ, ಡೌನ್ ಸೈಡ್ ಬರುತ್ತೆ, ಮೇಲೆ ಹೋಗುತ್ತೆ, ಡೌನ್ ಸೈಡ್ ಬರುತ್ತೆ. ಅದೇ ತರ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಇನ್ ಸ್ವಲ್ಪ ಟೈಮ್ ಕೊಡಿ, ಇಟ್ ವಿಲ್ ಗೋ ಅಪ್, ಇಟ್ ವಿಲ್ ಕಮ್ ಡೌನ್, ಇಟ್ ವಿಲ್ ಗೋ ಅಪ್, ಇಟ್ ವಿಲ್ ಗೋ ಡೌನ್. ಅದೇ ತರ ಪ್ರತಿ ಒಂದು ಪಾರ್ಟಿಕಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿರತ್ತೆ ವೇವ್ ಅಲ್ಲಿ. ಎಷ್ಟು ಪಾರ್ಟಿಕಲ್ಸ್? ಇನ್ಫೈನೈಟ್ ಪಾರ್ಟಿಕಲ್ಸ್ ಇರುತ್ತೆ. ಎಲ್ಲ ಪಾರ್ಟಿಕಲ್ ಝುಮ್ 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 ಅಂತ ವೈಬ್ರೇಟ್ ಆಗ್ತಾ ಇರುತ್ತೆ. ಯಾವುದೇ ಪಾರ್ಟಿಕಲ್ ಮುಂದಕ್ಕೆ ಹೋಗಲ್ಲ, ಕ್ರೆಸ್ಟ್ ಮಾತ್ರ ಮುಂದಕ್ಕೆ ಹೋಗುತ್ತೆ. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಡೀಟೇಲ್ಸ್ ಅಬೌಟ್ ದಿಸ್ ಒನ್. ಸೊ ಲೆಟ್ ಅಸ್ ಅಸ್ಯೂಮ್ ದ ಈಕ್ವೇಷನ್ ಆಫ್ ಸಚ್ ವೇವ್ ಇಸ್ y is equals to a sin of omega t minus kx. Y is equals to a sin omega t minus kx is the equation of the given wave. ಯಾವ ಡೈರೆಕ್ಷನ್ ಅಲ್ಲಿ ಪ್ರಾಪಗೇಟ್ ಆಗ್ತಿದೆ? ದ ವೇವ್ ಇಸ್ ಪ್ರಾಪಗೇಟಿಂಗ್ ಇನ್ ಪಾಸಿಟಿವ್ ಡೈರೆಕ್ಷನ್. ಅದನ್ನು ಹೆಂಗೆ ಹೇಳಿದೆ? ಒಂದು ಪಾಸಿಟಿವ್ ಟರ್ಮ್, ಇನ್ನೊಂದು ನೆಗೆಟಿವ್ ಟರ್ಮ್. ಬೇಕಾದ್ರೆ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ ತಗೊಳ್ಳಿ, ದಾಟ್ ವಿಲ್ ಬಿ ಅಗೈನ್ ಪ್ರಾಪಗೇಟಿಂಗ್ ಇನ್ ಪಾಸಿಟಿವ್ ಡೈರೆಕ್ಷನ್. ಸೊ ಇದು ಕೂಡ ಪಾಸಿಟಿವ್ ಡೈರೆಕ್ಷನ್ ಪ್ರಾಪಗೇಟ್ ಆಗ್ತಾ ಇರತ್ತೆ. ಈಗ ವಾಟ್ ಡಸ್ ದಿಸ್ ಇಂಡಿಕೇಟ್ಸ್? ಈ ಟರ್ಮ್ ಏನ್ ಇಂಡಿಕೇಟ್ ಮಾಡುತ್ತೆ? ದಿಸ್ ಇಂಡಿಕೇಟ್ಸ್ the phase of the particle at the time t which is at x. ಯಾವುದೋ ಒಂದು x ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್, ಅಂದ್ರೆ ಇದು x is equal to 0 ಅಂತ ತಗೊಂಡ್ರೆ ಈ ಡಿಸ್ಟೆನ್ಸ್ ನ x ಅಂತ ಕರಿತೀವಿ. ಅಂಡ್ ಯಾವುದೋ ಒಂದು ಪಾರ್ಟಿಕಲ್ x ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಟೈಮ್ t ಅಲ್ಲಿ ಎಷ್ಟು ಫೇಸ್ ಅಲ್ಲಿದೆ ಅಂದ್ರೆ ಆಂಗ್ಯುಲರ್ ಪೊಸಿಷನ್. ನಾವು ಒಂದು ಆಸಿಲೇಷನ್ ನ 360 ಡಿಗ್ರಿ ಅಂತ ಡಿವೈಡ್ ಮಾಡಿದ್ವಿ. ಸೊ ಈ ಆಂಗಲ್ ಏನ್ ಕೊಡುತ್ತೆ? ಈ ಪಾರ್ಟಿಕಲ್ ಟೈಮ್ ಟಿ ಅಲ್ಲಿ ಎಷ್ಟು ಆಂಗ್ಯುಲರ್ ಪೊಸಿಷನ್ ಅಲ್ಲಿ ಇದೆ? 0 ಅಲ್ಲಿ ಇದೆಯಾ, 90 ಅಲ್ಲಿ ಇದೆಯಾ, ಇಲ್ಲ 170 ಅಲ್ಲಿ ಇದೆಯಾ, 180 ಅಲ್ಲಿ ಇದೆಯಾ, ಆ 360, 270 ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ ದ ಪಾರ್ಟಿಕಲ್ ಅಟ್ x is equals to 0. x is equal to 0 ಅಲ್ಲಿ ಒಂದು ಪಾರ್ಟಿಕಲ್ ಇದ್ದೇ ಇರುತ್ತೆ. ಸೊ ಈ ಪಾರ್ಟಿಕಲ್ ಏನ್ ಮಾಡುತ್ತೆ ಅಂದ್ರೆ, ಸೊ ಈಗ ಸ್ವಲ್ಪ ಟೈಮ್ ನ ಕೊಟ್ರೆ ಈ ಕ್ರಸ್ಟ್ ಮುಂದಕ್ಕೆ ಹೋಗುತ್ತೆ, ಬಟ್ ಇಲ್ಲಿರೋ ಪಾರ್ಟಿಕಲ್ ಏನ್ ಮಾಡುತ್ತೆ? ಸೊ ದಿಸ್ ಈಸ್ ರೆಡಿ ಟು ಮೂವ್ ಅಪ್ವರ್ಡ್ಸ್, ಮೇಲೆಗೆ ಹೋಗಕ್ಕೆ ರೆಡಿ ಆಗಿ ಕೂತಿದೆ. ಅದೇ ತರ ಇಲ್ಲಿರೋ ಪಾರ್ಟಿಕಲ್ ಏನ್ ಮಾಡುತ್ತೆ? ರೆಡಿ ಟು ಮೂವ್ ಅಪ್ವರ್ಡ್. ಇದೇನಾಗಿದೆ? ಸುಮ್ಮನಿರತ್ತೆ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್. ನೆಕ್ಸ್ಟ್ ಪಾರ್ಟಿಕಲ್ ಇಟ್ ಈಸ್ ರೆಡಿ ಟು ಮೂವ್ ಡೌನ್ವರ್ಡ್ಸ್. ದಿಸ್ ಪಾರ್ಟಿಕಲ್ ಇಸ್ ರೆಡಿ ಟು ಮೂವ್ ಡೌನ್ವರ್ಡ್ಸ್, ಡೌನ್ವರ್ಡ್ಸ್, ಡೌನ್ವರ್ಡ್ಸ್ ಅಂಡ್ ದಿಸ್ ಇಸ್ ಅಟ್ ರೆಸ್ಟ್. ಮತ್ತೆ ಈ ಪಾರ್ಟಿಕಲ್ ಅಪ್ ಸೈಡ್ ಮೂವ್ ಆಗಕ್ಕೆ ರೆಡಿಯಾಗಿ ಕಾಯ್ತಾ ಕೂತಿರತ್ತೆ. ಸೊ ದಟ್ ಈಸ್ ದ ಡಿಸ್ಟ್ರಿಬ್ಯೂಷನ್. ಸೊ ಈ ತರ ಪಾರ್ಟಿಕಲ್, ಪ್ರತಿಯೊಂದು ಪಾರ್ಟಿಕಲ್ ಮೂವ್ ಆಗಕ್ಕೆ ರೆಡಿ ಆಗ್ತಾ ಕೂತಿರತ್ತೆ.
ದೇ ಆರ್ ರೆಡಿ ಟು ಮೂವ್. ಟೈಮ್ನ ಫ್ರೀಸ್ ಮಾಡಿದ್ದೀವಿ. ಈಗ ಟೈಮ್ ಏನಾದರೂ ರೆಸ್ಯೂಮ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಸ್ವಲ್ಪ ಮೇಲೆಗೆ ಹೋಗುತ್ತೆ, ಈ ಪಾರ್ಟಿಕಲ್ ಡೌನ್ ಸೈಡ್ ಬರುತ್ತೆ. ಆರ್ ಯು ಗೆಟಿಂಗ್? ಫೀಲ್ ಆಗ್ತಿದೆಯಾ? ಸೊ ಅಲ್ಲಿ ಆಲ್ರೆಡಿ ನೋಡಿದ್ವಿ ನಾವು ಸಿಮ್ಯುಲೇಷನ್ಸ್ ಅಲ್ಲಿ. ಈಗ ವಾಟ್ ಈಸ್ ದ ಫೇಸ್ ಆಫ್ ದಿಸ್ ಪಾರ್ಟಿಕಲ್? 0 ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. Phase of this particle is indicated by, so let a particle at x is equals to 0, x is equals to 0. Consider a particle at x is equals to 0. X is equal to 0 only one particle na tagoli. After certain time, delta t ಆದ್ಮೇಲೆ ಇದಲ್ಲೇ ಇರತ್ತಾ? No, it will go to new position. So let me write that one. For example, so this is a equilibrium position, normal position. So ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಸ್ವಲ್ಪ ಮೇಲೆ ಹೋಗಿರತ್ತೆ. So this will be here. Let us assume somewhere here. So ಈ ತರ ಆಗತ್ತೆ. So again the energy carries. ಅಂದ್ರೆ ಇಲ್ಲಿಂದ ಟೈಮರ್ನ ಸ್ಟಾರ್ಟ್ ಮಾಡ್ತೀನಿ. ಈ ಪಾರ್ಟಿಕಲ್ ಇಲ್ಲಿದ್ದಾಗ ವೇವ್ ಪ್ರಾಪಗೇಟ್ ಆಗ್ತಾ ಇದೆ, ಫ್ರೀಸ್ ಮಾಡಿದ್ದೀನಿ. ಅರೆ ಪಾಸ್ ದ ವಿಡಿಯೋ ಪ್ಲೇ ಆಗ್ತಿದೆ, ಪಾಸ್ ದ ವಿಡಿಯೋ. ಫ್ರೀಸ್ ಮಾಡಿದ್ದೀನಿ ಟೈಮನ್ನು. ಒಂದೊಂದು ಪಾರ್ಟಿಕಲ್ ಒಂದೊಂದು ಪೊಸಿಷನ್ ಇದೆ, ನಾನು ಈ ಥರ ತೊಗೊಂಡಿದ್ದೀನಿ. ಸ್ವಲ್ಪ ಟೈಮ್ ಕೊಡಿ, ಪ್ಲೇ ಮಾಡಿ ಮತ್ತೆ ಪಾಸ್ ಮಾಡಿ. ಸ್ಮಾಲ್ ಟೈಮ್ ಇಂಟರ್ವಲ್. ಇದೇನಾಗತ್ತೆ, ಪ್ರತಿಯೊಂದು ಪಾರ್ಟಿಕಲ್ ಮೂವ್ ಆಗ್ತಾ ಇರತ್ತೆ. ಇಲ್ಲಿರೋ ಪಾರ್ಟಿಕಲ್ ಮೇಲೆ ಹೋಗುತ್ತೆ, ಮತ್ತೆ ಇಲ್ಲಿರೋ ಪಾರ್ಟಿಕಲ್ ಡೌನ್ ಸೈಡ್ ಬರುತ್ತೆ, ಕ್ರಸ್ಟ್ ಸ್ವಲ್ಪ ಮುಂದಕ್ಕೆ ಹೋಗಿರುತ್ತೆ, ಅಂಡ್ ಅಗೇನ್ ದಿಸ್ ಗೋಸ್ ಆನ್. ಇನ್ನು ಸ್ವಲ್ಪ ಟೈಮ್ ಕೊಡಿ, ಮತ್ತೆ ಡೌನ್ ಸೈಡ್ ಬರುತ್ತೆ, ಮುಂದಕ್ಕೆ ಹೋಗುತ್ತೆ. ಇದೆಲ್ಲ ಸೊ ಆರ್ ಯು ಗೆಟಿಂಗ್? ಫೀಲ್ ಬರ್ತಿದೆಯಾ? ಆರ್ ಯು ಗೆಟಿಂಗ್ ದ ಫೀಲ್ ಹೌ ದ ವೇವ್ ಪ್ರಾಪಗೇಟ್ಸ್? ಈಗ ನನ್ನ ಕ್ವಶನ್ ಏನಂದ್ರೆ, ಯಾವುದೋ ಒಂದು ಪಾರ್ಟಿಕಲ್ನ ಕನ್ಸಿಡರ್ ಮಾಡಿದ್ವಿ. ಯಾವ ಪಾರ್ಟಿಕಲ್ನ? ದ ಪಾರ್ಟಿಕಲ್ ವಿಚ್ ಈಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಇನಿಷಿಯಲಿ ಅಟ್ ಟೈಮ್ ಟಿ ಅಲ್ಲಿ ಇಲ್ಲಿದೆ, T1 ಅಲ್ಲಿ ಇಲ್ಲಿದೆ. ಟೈಮ್ 2 ಅಲ್ಲಿ ಎಷ್ಟು ಮೇಲೆ ಹೋಗಿರತ್ತೆ ಅಂತ ನನ್ನ ಕ್ವಶನ್. ಆಂಗ್ಯುಲರ್ ಪೊಸಿಷನ್. ವಾಟ್ ಈಸ್ ದ ಫೇಸ್ ಆಫ್ ದಿಸ್ ಒನ್? ದಿಸ್ ಪಾರ್ಟಿಕಲ್ 0. ಈಗ ಈ ಪಾರ್ಟಿಕಲ್ನ ಸಪ್ರೇಟ್ ಮಾಡಿ ಇಲ್ಲಿ ಬರೀತೀನಿ ನೋಡಿ. ಸೊ ದಟ್ ಈಸ್ ಅ ಪಾರ್ಟಿಕಲ್ ವಿಚ್ ಇಸ್ ಅಟ್ ಎಕ್ಸ್ ಇಸ್ ಈಕ್ವಲ್ 0, 0 ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಈ ಒಂದೇ ಒಂದು ಪಾರ್ಟಿಕಲ್ನ ತೆಗೆದು ಇಲ್ಲಿ ಬರ್ದಿದ್ದೀನಿ. ಇದಕ್ಕೆ ಟೈಮ್ ಕೊಟ್ರೆ ಏನಾಗುತ್ತೆ? ಇಟ್ ವಿಲ್ ಮೂವ್ ಅಪ್. ಇನ್ನೂ ಸ್ವಲ್ಪ ಟೈಮ್ ಕೊಟ್ರೆ ಮತ್ತೆ ಡೌನ್ ಬರುತ್ತೆ. ಇನ್ನೂ ಸ್ವಲ್ಪ ಟೈಮ್ ಕೊಟ್ರೆ ಇಟ್ ವಿಲ್ ಅಗೇನ್ ಕಮ್ ಡೌನ್. ಅಗೇನ್ ಇಟ್ ವಿಲ್ ಮೂವ್ ಅಪ್, ಇಟ್ ವಿಲ್ ಕಮ್ ಡೌನ್. ಇಟ್ ವಿಲ್ ಆಸಿಲೇಟ್ ಇನ್ ಬಿಟ್ವೀನ್ ಪ್ಲಸ್ ಎ ಅಂಡ್ ಮೈನಸ್ ಎ. ಝುಮ್ 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 ಡ್ಯಾನ್ಸ್ ಆಡ್ತಾ ಇರತ್ತೆ, ಹೌದಾ? ಸೊ ಪ್ಲಸ್ ಎ ಮತ್ತೆ ಮೈನಸ್ ಎ ಮಧ್ಯದಲ್ಲಿ ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇರತ್ತೆ. ನಾನು ತಗೊಂಡಿದ್ದೆ ಪಾರ್ಟಿಕಲ್ ಅಟ್ ಟೈಮ್ ಟಿ ಅಲ್ಲಿ ಇಲ್ಲಿತ್ತು. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಪ್ಲಸ್ ಎ ಅಂಡ್ ದಿಸ್ ಇಸ್ ಮೈನಸ್ ಎ ಅಂತ ಅಸ್ಯೂಮ್ ಮಾಡೋಣ. ಅಟ್ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 0 ಅಲ್ಲಿ ಇಲ್ಲಿದೆ. ಸೊ ಟೈಮ್ T1 ಅಲ್ಲಿ ಪಾರ್ಟಿಕಲ್ ಇಲ್ಲಿದೆ. ಆಫ್ಟರ್ ಸರ್ಟನ್ ಟೈಮ್ ಲೆಟ್ ಅಸ್ ಅಸ್ಯೂಮ್ ಪಾರ್ಟಿಕಲ್ ವಿಲ್ ಕಮ್ ಹಿಯರ್ ಅಟ್ ಟೈಮ್ T2. ಆರ್ ಯು ಗೆಟಿಂಗ್? ಟೈಮ್ T1 ಅಲ್ಲಿ ಇಲ್ಲಿದೆ, ಟೈಮ್ T2 ಸ್ವಲ್ಪ ಟೈಮ್ ಗ್ಯಾಪ್ ಕೊಟ್ರೆ ಇದು ಮೇಲೆ ಹೋಗಿದೆ. ಸೊ ದಟ್ ಈಸ್ ವಾಟ್ ಹ್ಯಾಪನಿಂಗ್. ಸೊ ಈಗ ಇಲ್ಲಿ ಒಂದು ಆಂಗ್ಯುಲರ್ ಪೊಸಿಷನ್ ಇದೆ. ನಾವು ಆಲ್ರೆಡಿ ಹೇಳಿದ್ವಿ, ಒಂದು ಕಂಪ್ಲೀಟ್ ಆಸಿಲೇಷನ್ 360 ಡಿಗ್ರಿ ಆಗಿ ಡಿವೈಡ್ ಮಾಡ್ಬೋದು ಅಂತ ಹೇಳಿದ್ವಿ. ಸೊ ಇಲ್ಲಿರ್ಬೇಕಾದ್ರೆ 0, ಇಲ್ಲಿ ಪ್ಲಸ್ ಎ ಇಲ್ಲಿರ್ಬೇಕಾದ್ರೆ 90, 180, ಅಗೈನ್ 270, 360, ಪ್ಲಸ್ 90, ಪ್ಲಸ್ 80, ಪ್ಲಸ್ 270, ಪ್ಲಸ್ 360. ಸೊ ಈ ತರ ಸೈಕಲ್ ಕಂಪ್ಲೀಟ್ ಆಗ್ತಾ ಇರುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಆಂಗ್ಯುಲರ್ ಡಿಫ್ರೆನ್ಸ್ ನಾವು ಫೇಸ್ ಡಿಫ್ರೆನ್ಸ್ ಅಂತ ಕರಿತೀವಿ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಈಗ ಯಾವುದೋ ಒಂದು ಪಾರ್ಟಿಕಲ್ನ ಕನ್ಸಿಡರ್ ಮಾಡಿ, ಆ ಪಾರ್ಟಿಕಲ್ದು ಸ್ವಲ್ಪ ಟೈಮ್ ಆದ್ಮೇಲೆ ಇನ್ನೊಂದು ಫೇಸ್ ಇರುತ್ತೆ. ಈಗ ಒಂದು ಪಾರ್ಟಿಕಲ್ನ ಕನ್ಸಿಡರ್ ಮಾಡಿ. ಒಂದು ಪಾರ್ಟಿಕಲ್ ಇಲ್ಲಿದೆಯಪ್ಪ, ಆಸಿಲೇಟ್ ಆಗ್ತಾ ಇತ್ತು, ವೇವ್ ಮುಂದಕ್ಕೆ ಹೋಗ್ತಾ ಇತ್ತು. ಸೊ ಎಲ್ಲೋ ಒಂದು ಕಡೆ ಈಕ್ವಿಲಿಬ್ರಿಯಂ ಪೊಸಿಷನ್ ಬಂದಾಗ ಪಾಸ್. ಓಕೆ, ಪಾಸ್ ಮಾಡಿದ್ವಿ, ಇದು ಈಕ್ವಿಲಿಬ್ರಿಯಂ ಪೊಸಿಷನ್ ಇದೆ, ವೇವ್ ಎಲ್ಲ ಫ್ರೀಸ್ ಆಗಿದೆ. ಆಫ್ಟರ್ ಸ್ವಲ್ಪ ಹೊತ್ತಾದ್ಮೇಲೆ ರೆಸ್ಯೂಮ್ ಮಾಡಿ. ಎಷ್ಟು ಟೈಮ್ ಕೊಡ್ತೀರಿ? ಸ್ಮಾಲ್ ಟೈಮ್ನ ಕೊಡಿ, ರೆಸ್ಯೂಮ್ ಮಾಡಿ ಮತ್ತೆ ಪಾಸ್ ಮಾಡಿ. ರೆಸ್ಯೂಮ್ ಮಾಡಿದಾಗ ಇದು ಸ್ವಲ್ಪ ಮೇಲೆಗೆ ಹೋಯ್ತು, ವೇವ್ ಕ್ರಸ್ಟ್ ಮುಂದೆಗೆ ಹೋಯ್ತು, ಮತ್ತೆ ಪಾಸ್. ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಇಲ್ಲಿಗೆ ಬಂತು. ಇವೆರಡರ ನಡುವೆ ಟೈಮ್ ಡಿಫ್ರೆನ್ಸ್ ಎಷ್ಟಿದೆ? T2 ಮೈನಸ್ T1 ಇದೆ. T2 ಮೈನಸ್ T1 ಗ್ಯಾಪ್ ಅಲ್ಲಿ ಎಷ್ಟು ಫೇಸ್ ಚೇಂಜ್ ಆಯಿತು? ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಫೇಸ್ ಡಿಫ್ರೆನ್ಸ್ ಆಫ್ ಎ ಗಿವನ್ ಪಾರ್ಟಿಕಲ್, ಫೇಸ್ ಡಿಫ್ರೆನ್ಸ್ of a given particle in a wave
given time interval, given time interval, given time interval. ಹೌದಾ? ಸೊ ಈ ವೇವ್ ಈಕ್ವೇಶನ್ ಏನ್ ಬರ್ದಿದ್ವಿ? y is equals to a sine of omega t minus kx. So I repeat once again, y indicates the displacement of a particle along y axis. The particle is at x and at a time t. The displacement of a particle at x at a time t given by y. ಯಾವ ಪಾರ್ಟಿಕಲ್ ಎಕ್ಸ್ ಅಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಪಾರ್ಟಿಕಲ್ ಟೈಮ್ ಟಿ ಅಲ್ಲಿ ವೈ ಆಕ್ಸಿಸ್ ಅಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅದು ಇದನ್ನ ಕೊಡುತ್ತೆ. ಆರ್ ಯು ಗೆಟಿಂಗ್? ಸೊ ಈ ಟರ್ಮ್ ಏನ್ ಇಂಡಿಕೇಟ್ ಮಾಡುತ್ತೆ? ಬ್ರಾಕೆಟ್ ಅಲ್ಲಿ ಇರೋದು ಫೇಸ್ ಆಫ್ ದ ಪಾರ್ಟಿಕಲ್, ಆಂಗುಲರ್ ಪೊಸಿಷನ್ ಆಫ್ ದಟ್ ಪಾರ್ಟಿಕಲ್ ವಿಚ್ ಈಸ್ ಅಟ್ ಎಕ್ಸ್ ಅಟ್ ಅ ಟೈಮ್ ಟಿ. ಈ ಟೈಮ್ ವೇರಿ ಆದ್ರೆ ಅಟ್ ಥೀಟಾನು ವೇರಿ ಆಗತ್ತೆ. ಸೊ ಸ್ವಲ್ಪ ವೇರಿ ಆದ್ರೆ ಎಷ್ಟು ಟೈಮ್ ನ ಕೊಟ್ರೆ ಎಷ್ಟು ಡಿಸ್ಟೆನ್ಸ್ ವೇರಿ ಆಗುತ್ತೆ. ಫಾರ್ ಸಿಂಪಲ್ ಕೇಸ್ ವಿ ಆರ್ ಕನ್ಸಿಡರಿಂಗ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಯಾವುದೋ ಒಂದು ಪಾರ್ಟಿಕಲ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಲ್ಲಿದೆ, ಆ ಪಾರ್ಟಿಕಲ್ ಸದ್ಯಕ್ಕೆ t1 ಟೈಮ್ ಅಲ್ಲಿ ಇಲ್ಲಿದೆ, ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ, ಇಟ್ ವಿಲ್ ಮೂವ್ ಅಪ್. ಅಂದ್ರೆ ಆಂಗುಲರ್ ಪೊಸಿಷನ್ ಚೇಂಜ್ ಆಯ್ತು. ಆಂಗುಲರ್ ಪೊಸಿಷನ್ ಚೇಂಜ್ ಆಗಿದೆ ಅಂದ್ರೆ ಎಷ್ಟು ಆಂಗುಲರ್ ಪೊಸಿಷನ್ ಅದನ್ನ ಚೇಂಜ್ ಆಗಿದೆ ಅದನ್ನೇ ನಾವು ಫೇಸ್ ಡಿಫರೆನ್ಸ್ ಅಂತ ಕರಿತೀವಿ. ಫೇಸ್ ಡಿಫರೆನ್ಸ್ ಇಲ್ಲಿರ್ಬೇಕಾದ್ರೆ ಒಂದು ಫೇಸ್ ಆಯ್ತು, ಇನ್ ಸ್ವಲ್ಪ ಮೇಲೆ ಹೋದ್ರೆ ಇಲ್ಲಿರ್ಬೇಕಾದ್ರೆ ಇನ್ನೊಂದು ಫೇಸ್ ಇದೆ, ಅವೆರಡರ ನಡುವೆ ಫೇಸ್ ಡಿಫರೆನ್ಸ್ ಎಷ್ಟಿದೆ, ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಸೊ ನಾವ್ what is the phase? The phase of the particle at x is equals to 0. So I will write here the phase of particle at x is equals to 0 at the time t1 is omega t1. ಹೌದಾ? So x is equal to 0 substitute ಮಾಡಿ omega t1 ಬರುತ್ತೆ. So this is omega t1. Similarly, the phase of particle at x is equals to 0 at the time t2 is omega t2. ಹೌದಾ? ಇಲ್ಲಿರ್ಬೇಕಾದ್ರೆ omega t1 ಇತ್ತು, ಆಫ್ಟರ್ ಸರ್ಟೆನ್ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್. ಇವೆರಡರ ನಡುವೆ ಟೈಮ್ ಎಷ್ಟಿದೆ? t1 ಮತ್ತೆ t2, ಸ್ಮಾಲ್ ಇಂಟರ್ವಲ್ ಡೆಲ್ಟಾ ಟಿ. ಇವೆರಡರ ನಡುವೆ ಟೈಮ್ ಡೆಲ್ಟಾ ಟಿ, ಇಲ್ಲಿಂದ ಡೆಲ್ಟಾ ಟಿ ಟೈಮ್ ಆದ್ಮೇಲೆ ಇದ್ರ ಪೊಸಿಷನ್ ಏನಾಯ್ತು? ಮೇಲೆಗೆ ಹೋಯ್ತು. ದಟ್ ಈಸ್ ಅ ನ್ಯೂ ಪೊಸಿಷನ್ ಐ ಹ್ಯಾವ್ ರಿಟನ್ ಹಿಯರ್. ಸೊ ನಾವ್ ದ ಫೇಸ್ ಆಫ್ ಪಾರ್ಟಿಕಲ್ at the time t is given by omega t1. The phase of particle at the time t2 is omega t2. ಈಗ what is the phase difference? So that is, let me call this as phi1. ಇದನ್ನ ನಾನು phi1 ಅಂತ ಕರಿತೀನಿ, ಇದನ್ನ ನಾನು phi2 ಅಂತ ಕರಿತೀನಿ. The phase difference is given by phi2 minus phi1, that is equals to omega t2 minus omega t1, omega t2 minus omega t1, where omega is the frequency of the given wave, angular frequency of the given wave. ಈಗ phi2 minus phi1 is called as phase difference. ಇದನ್ನ ನಾನು delta phi ಅಂತ ಕರಿತೀನಿ. delta phi is equals to omega into t2 minus t1. ಈ t2 minus t1 ನಾನು difference in the time interval ಅಂತ ತಗೋತೀನಿ. delta phi is equals to omega into delta t. In other words, delta phi is equals to 2 pi by lambda. What is omega? Sorry, 2 pi by capital T. 2 pi by capital T into delta T. 2 omega is 2 pi by capital T and delta T is a difference in time. ಈ ಇಲ್ಲಿರ್ತಕ್ಕಂಥ ಪೊಸಿಷನಲ್ ಟೈಮ್ ಏನಿತ್ತು, ಇನ್ ಸ್ವಲ್ಪ ಟೈಮ್ ಕೊಟ್ವಲ್ಲ, ಆ ಟೈಮ್ಗೂ ಡಿಫ್ರೆನ್ಸ್ ಎಷ್ಟಿದೆ? t2 minus t1 is delta t. So this is a phase difference between two different time intervals, two different times of a given particle. A particle ellide? x al ide. X is equal to 0 allide. So note this one. So phase difference between a given particle at two different times is given by delta phi is equals to 2 pi by capital T into delta T. Please make a note on that one. So you can write this one. This is the phase difference. Phase difference for a fixed particle. For a fixed particle
ಆ ಪಾರ್ಟಿಕಲ್ ಎಲ್ಲಿದೆ, x is equal to 0 ಅಲ್ಲಿದೆ. ಸರ್ ಬೇರೆ ಪಾರ್ಟಿಕಲ್ ನ ತಗೊಂಡ್ರೆ ಯಾವ ತರ ಬರುತ್ತೆ, ವಿ ವಿಲ್ ಸಿ. ಫಾರ್ ಎ ಫಿಕ್ಸ್ಡ್ ಪಾರ್ಟಿಕಲ್ ಇನ್ ಟೈಮ್ ಇಂಟರ್ವಲ್ ಡೆಲ್ಟಾ ಟಿ. ಸೊ ಈಗಿರ್ತಕ್ಕಂಥ ವೇವ್ಗೆ ಸ್ವಲ್ಪ ಟೈಮ್ ಕೊಡಿ, ಪಾರ್ಟಿಕಲ್ಸ್ ಎಲ್ಲ ಮೂವ್ ಆಗಿರುತ್ತೆ. ಸೊ ಅದ್ರ ಈ ಟೈಮಲ್ಲಿ ಡಿಫ್ರೆನ್ಸ್ ಅಲ್ಲಿ ಎಷ್ಟು ಫೇಸ್ ಚೇಂಜ್ ಆಯಿತು, ದಟ್ ಈಸ್ ಗಿವೆನ್ ಬೈ ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು 2π by capital T into delta T. Let us try to visualize what we have said. ನಾವು ಏನು ಹೇಳಿದ್ವಿ ಅಂತ ವಿಜುವಲೈಸೇಷನ್ ಪ್ರಕಾರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಎ ವೇವ್ ಇಸ್ ಪ್ರಾಪಗೇಟಿಂಗ್. ಈ ಥರ ವೇವ್ ಪ್ರಾಪಗೇಟ್ ಆಗ್ತಿದೆ ಅಂತ ಅನ್ಕೊಳ್ಳಿ, ನಾನು ಪಾಸ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಅ ಸಿಚುವೇಶನ್, ಅಂದರೆ ವೇವ್ ಹೋಗ್ತಿದೆ, ನಾರ್ಮಲ್ ಆಗಿ ವೇವ್ ಹೋಗ್ತಿದೆ. ನಾನು ಯಾವುದೋ ಒಂದು ಪೊಸಿಷನ್ ಅಲ್ಲಿ, ಸೊ ಐ ವಿಲ್ ಟೇಕ್ ಎ ಸ್ಕ್ರೀನ್ ಶಾಟ್, ಸ್ಕ್ರೀನ್ಶಾಟ್ ಒಂದು ತಗೊಂತೀನಿ. ಸೊ ಲೆಟ್ ಅಸ್ ಪಾಸ್ ದಿಸ್ ಒನ್. ಸೊ ದಿಸ್ ಈಸ್ ಅ ಸಿಚುವೇಶನ್ ಆಫ್ ಈಚ್ ಅಂಡ್ ಎವ್ರಿ ಪಾರ್ಟಿಕಲ್ ಅಟ್ ಎ ಟೈಮ್ t1. ಸೊ ಅಟ್ ಟೈಮ್ t1 ಆಲ್ರೆಡಿ ವೇವ್ ಎಕ್ಸಿಕ್ಯೂಟ್ ಆಗ್ತಿದೆ, ಡಿಸ್ಟರ್ಬೆನ್ಸ್ ಮೂವ್ ಆಗ್ತಿದೆ, ಎನರ್ಜಿ ಮೂವ್ ಆಗ್ತಿದೆ. ಅಟ್ ಎ ಟೈಮ್ t1 ನಲ್ಲಿ ಪಾರ್ಟಿಕಲ್ಸು ಈ ತರ ಇದೆ. ಈಗ ಒಂದು ಸ್ಪೆಷಲ್ ಪಾರ್ಟಿಕಲ್ ನ ಕನ್ಸಿಡರ್ ಮಾಡೋಣ. ಅಟ್ x is equals to 0. ಅಟ್ x is equals to 0 ಅಲ್ಲಿ ಈ ಪಾರ್ಟಿಕಲ್ ಇದೆ, ಗ್ರೀನ್ ಪಾರ್ಟಿಕಲ್. ನೋಟಿಸ್ ಮಾಡಿ. ಸೊ ಈ ಪಾರ್ಟಿಕಲ್ಗೆ ಸ್ವಲ್ಪ ಟೈಮ್ ಕೊಡಿ. ಎಷ್ಟು ಟೈಮು, ಡೆಲ್ಟಾ ಟಿ ಟೈಮ್ ಕೊಡಿ. ಇನ್ನು ನಾನು ಟೈಮ್ ಕೊಟ್ಟಿಲ್ಲ, ಟೈಮ್ನ ಫ್ರೀಸ್ ಮಾಡಿದ್ದೀನಿ, ಪಾಸ್ ಮಾಡಿದ್ದೀನಿ ಪ್ರೋಸೆಸ್ನ. ಈಗ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ರೆ ಏನಾಗುತ್ತೆ, ಸ್ವಲ್ಪ ಮೇಲೆ ಹೋಗುತ್ತೆ. ವಾಟ್ ಈಸ್ ದ ಫೇಸ್ ಆಫ್ ದಿಸ್ ಪಾರ್ಟಿಕಲ್ ನಾವು, ಇದು ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಇದೆ ಅಂದ್ರೆ, ಸೊ ಈ ಪಾರ್ಟಿಕಲ್ ನ ಏರ್ ಬರೀತೀನಿ, ಇಟ್ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ಟು ಅಂಡ್ ಫ್ರೋ ಮೋಷನ್. ಇದು ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಅಂದ್ರೆ ಇದ್ರ ಫೇಸ್ ಎಷ್ಟು, 0 ಡಿಗ್ರಿ. ಹೌದಾ? ಸೊ ನಾವ್ ಇಫ್ ಯು ಗಿವ್ ಸ್ಮಾಲ್ ಟೈಮ್, ಇದಕ್ಕೆ ಸ್ವಲ್ಪ ಟೈಮ್ ಕೊಡಿ, ಇದನ್ನ ರೆಸ್ಯೂಮ್ ಮಾಡಿ ಮತ್ತೆ ಪಾಸ್ ಮಾಡಿ, ಸ್ವಲ್ಪ ಟೈಮ್ ಇಂಟರ್ವಲ್ ಕೊಡೋಣ. ಸೊ ಲೆಟ್ ಅಸ್ ಸಿ. ಸೊ ದಿಸ್ ಈಸ್ ದ ಟೈಮ್ ಇಂಟರ್ವಲ್ ಐ ಹ್ಯಾವ್ ಗಿವೆನ್. ಆಕ್ಚುಲಿ ಮೇಲೆ ಹೋಗುತ್ತೆ, ಮೇಲೆ ಅಲ್ಲಿ ಹೇಳಿದ್ದು ಮೇಲೆ ಹೋಗ್ತಿತ್ತು, ಈಗ ಡೌನ್ ಸೈಡ್ ಬಂದಿದೆ. ಮೊದಲು ಎಲ್ಲಿತ್ತು ಪಾರ್ಟಿಕಲ್, ಇಲ್ಲಿತ್ತು. ದ ಪಾರ್ಟಿಕಲ್, ಗ್ರೀನ್ ಕಲರ್ ಪಾರ್ಟಿಕಲ್ ವಿಚ್ ಯು ಆರ್ ಸೀಯಿಂಗ್ ಹಿಯರ್ ವಾಸ್ ಹಿಯರ್ ಅಟ್ ಟೈಮ್ t1. ದಿಸ್ ಈಸ್ ದ ಪೊಸಿಷನ್ ಅಟ್ ಟೈಮ್ t2. ಒರಿಜಿನಲ್ ಆಗಿ ಇಲ್ಲಿತ್ತು, ಈಗ ಇಲ್ಲಿಗೆ ಬಂದಿದೆ. ಇಲ್ಲಿರ್ಬೇಕಾದ್ರೆ ಫೇಸ್ ಏನೋ ಒಂದಿತ್ತು, 0 ಇತ್ತು. ಈಗ ಇಲ್ಲಿರ್ಬೇಕಾದ್ರೆ ಇನ್ನೊಂದೇನೋ ಇದೆ. ಈ ಫೇಸ್ ನ φ1 ಅಂತ ಕರಿತೀನಿ, ಈ ಫೇಸ್ ನ φ2 ಅಂತ ಕರಿತೀನಿ. ಕೊಟ್ಟಿರ್ತಕ್ಕಂಥ ಟೈಮ್ ಡೆಲ್ಟಾ ಟಿ ಅಲ್ಲಿ ಸ್ವಲ್ಪನೇ ಟೈಮ್ ಕೊಟ್ಟಿದ್ದು ನಾನು. ಈ ಪಾರ್ಟಿಕಲ್ ಏನಾಯ್ತು, ಡೌನ್ ಸೈಡ್ ಬಂತು, ಅಂದ್ರೆ ಫೇಸ್ ಕೂಡ ಚೇಂಜ್ ಆಯ್ತು. ಎಷ್ಟು ಫೇಸ್ ಚೇಂಜ್ ಆಯ್ತು, ಆ ಫೇಸ್ ಎಷ್ಟು ಚೇಂಜ್ ಆಯ್ತು ಅಂತ ಈಕ್ವೇಶನ್ ಏನ್ ಡಿರೈವ್ ಮಾಡಿದ್ವಿ, ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು 2π by capital T into delta T. So where delta T is a time interval between T1 and T2 and 2π is a constant, capital T is a time period of this wave and delta phi is a phase difference. ಈ ಪೊಸಿಷನ್ಗೂ ಫೇಸ್ ಡಿಫರೆನ್ಸ್ ಎಷ್ಟಿದೆ, ಡೆಲ್ಟಾ ಫೈ ಇದೆ. ಅದನ್ನೇ ನಾವೇನಂತ ಕರಿತೀವಿ, ಫೇಸ್ ಡಿಫರೆನ್ಸ್. ಸೊ ಇನ್ ಸ್ವಲ್ಪ ಟೈಮ್ ಕೊಡಿ, ಇಟ್ ವಿಲ್ ಮೂವ್ ಫಾರ್ವರ್ಡ್. ಅಗೈನ್ ಇಟ್ ವಿಲ್ ಮೂವ್ ಫಾರ್ವರ್ಡ್. ಇನ್ ಸ್ವಲ್ಪ ಪಾಸ್ ಮಾಡಿ, ಟೈಮ್ ಕೊಡಿ, ಪಾಸ್ ಮಾಡಿ. ಏನಾಯ್ತು, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಈ ತರ ಹೋಗಿ ಮತ್ತೆ ವಾಪಸ್ ಬಂತು. ಕಂಪ್ಲೀಟ್. ಈಗ ಒಂದು ಈಕ್ವೇಶನ್ ಬರ್ದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಹಿಯರ್. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಅದಕ್ಕೆ ಟೈಮ್ ಎಷ್ಟು ಕೊಡ್ತೀನಿ, ಕ್ಯಾಪಿಟಲ್ ಟಿ ಕೊಡ್ತೀನಿ. ಈಗ ದಿಸ್ ಈಸ್ ಅಟ್ ಟೈಮ್ ಟಿ ಇಸ್ ಈಕ್ವಲ್ಸ್ ಟು t1 ಟೈಮ್ ಅಲ್ಲಿ ಇಷ್ಟಿದೆ. ಈಗ ಈ ಪಾರ್ಟಿಕಲ್ಗೆ ಕ್ಯಾಪಿಟಲ್ ಟಿ ಅಷ್ಟು ಟೈಮ್ ಕೊಡಿ. ಎಷ್ಟು ಫೇಸ್ ಚೇಂಜ್ ಆಗತ್ತೆ, ಈ ಪಾರ್ಟಿಕಲ್ಗೆ ಕ್ಯಾಪಿಟಲ್ ಟಿ ಅಷ್ಟು ಟೈಮ್ ಕೊಟ್ರೆ ಒಂದ್ ಕಂಪ್ಲೀಟ್ ಆಸಿಲೇಷನ್ ಮಾಡ್ಕೊಂಬಂದು ಅಲ್ಲೇ ಇರುತ್ತೆ. ಒರಿಜಿನಲ್ ಫೇಸ್ φ1 ಇದ್ರೆ ಇದಕ್ಕೆ ಕ್ಯಾಪಿಟಲ್ ಟಿ ಟೈಮ್ ಕೊಟ್ರೆ ಹೋಗಿ ಮತ್ತೆ ವಾಪಸ್ ಬರುತ್ತೆ. ಅವಾಗ ಫೇಸ್ ಏನಿರುತ್ತೆ, φ2 ಇರುತ್ತೆ ಅಂತ ಅನ್ಕೊಳ್ಳೋಣ. φ2 ಮೈನಸ್ φ1 ಎಷ್ಟಾಗಿರುತ್ತೆ ಅಂದ್ರೆ ಇಟ್ ವಿಲ್ ಬಿ 0 or 2π or 6π 4π ಎಕ್ಸೆಟ್ರಾ. ಯಾಕಂದ್ರೆ ಒನ್ ಆಸಿಲೇಷನ್ ಕಂಪ್ಲೀಟ್ ಆಯ್ತಲ್ಲ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಲೆಟ್ ಮಿ ರೈಟ್, ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು 2π by capital T into delta T. ಇದ್ರ ಟೈಮ್ ಎಷ್ಟು ಕೊಡ್ತೀರಿ ಅಂದ್ರೆ
you give the time to this particle which is equals to capital T. Capital T time ಕೊಟ್ರೆ ಇದು ಹೋಗಿ ಮತ್ತೆ ಬಂದು ಇಲ್ಲಿ ವಾಪಸ್ ಬರುತ್ತೆ. ಸೊ ಅಂದ್ರೆ ಡೆಲ್ಟಾ ಟಿ ಪ್ಲೇಸ್ ಅಲ್ಲಿ ಕ್ಯಾಪಿಟಲ್ ಟಿ ಬರುತ್ತೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ದ ಫೇಸ್ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು 2π. ಇನ್ನೊಂದು ಟೈಮ್ ಪೀರಿಯಡ್ ಕ್ಯಾಪಿಟಲ್ ಟಿ ಕೊಡಿ, ಇನ್ನೊಂದು ಆಸಿಲೇಷನ್ ಕಂಪ್ಲೀಟ್ ಆಗುತ್ತೆ. ಇನಿಷಿಯಲ್ ಫೇಸ್ಗೂ ಫೈನಲ್ ಫೇಸ್ಗೂ ಡಿಫರೆನ್ಸ್ ಎಷ್ಟಾಗುತ್ತೆ? ಫೇಸ್ ಡಿಫರೆನ್ಸ್ 4π. ಇನ್ನೊಂದು ಟಿ ಕೊಡಿ, ಇನ್ನೊಂದು ಆಸಿಲೇಷನ್ ಕಂಪ್ಲೀಟ್ ಆಗುತ್ತೆ, ಅವಾಗ ಏನಾಗುತ್ತೆ? 6π ಆಗುತ್ತೆ. ಇನ್ನೊಂದು ಟೈಮ್ ಪೀರಿಯಡ್ ಕ್ಯಾಪಿಟಲ್ ಟಿ ಕೊಡಿ, 8π ಆಗುತ್ತೆ. ಸೊ ದಿಸ್ ಗೋಸ್ ಆನ್. ಆರ್ ಯು ಗೆಟಿಂಗ್? ಫೀಲ್ ಬಂತಾ? ಮಜಾ ಬಂತಾ? ಹೈ ಮಜಾ ಬಂತು ಸರ್ ವೇವ್ಸ್ ಓದೋದ್ರಿಂದ. ಯಾ, ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ಸೊ ಈಗ ಆಲ್ರೆಡಿ ನೋಡಿದ್ವಿ ಪಾರ್ಟಿಕಲ್ ಫೇಸ್ ಯಾವ ತರ ವೇರಿ ಆಗುತ್ತೆ ಕೊಟ್ಟಿರ್ತಕ್ಕಂಥ ಟೈಮ್ ಇಂಟರ್ವಲ್ ಜೊತೆ. ಸರ್ ನೀವೇನೋ ಸ್ಪೆಷಲ್ ಪಾರ್ಟಿಕಲ್ ಕನ್ಸಿಡರ್ ಮಾಡಿ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಕನ್ಸಿಡರ್ ಮಾಡಿಬಿಟ್ಟು ಈ ಇಕ್ವೇಶನ್ ಡಿರೈವ್ ಮಾಡಿಬಿಟ್ವಿ. ಇಲ್ಲಿ ಎಲ್ಲೋ ಇರ್ತಕ್ಕಂಥ ಪಾರ್ಟಿಕಲ್ದು ಫೇಸ್ ಡಿಫ್ರೆನ್ಸ್ ಇನ್ ಗಿವೆನ್ ಟೈಮ್ ಇಂಟರ್ವಲ್ ಯಾವ ತರ ಫೈಂಡ್ ಔಟ್ ಮಾಡೋದು? ಸೊ ಬನ್ನಿ ನೋಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಅನದರ್ ಕೇಸ್. ಇದು ನೋಟ್ ಮಾಡ್ಕೊಂಡ್ರ? ಎಸ್, ಡನ್. ಝೂಮ್. ಯಾ, ಡನ್. ನೋಡಿ ಇಲ್ಲಿ. ಸೊ ಈಗ ಇಲ್ಲಿರೋ ಪಾರ್ಟಿಕಲ್ ನಾವು ಕನ್ಸಿಡರ್ ಮಾಡೋದು ಬೇಡ. ಯಾವುದೋ ಪಾರ್ಟಿಕಲ್ ಇಲ್ಲಿಂದ ಇದು x is equal to 0 ಆದರೆ, ಸೊ ಲೆಟ್ ಅಸ್ ಕನ್ಸಿಡರ್ ಸಮ್ ಪಾರ್ಟಿಕಲ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ x1. x1 ದೂರದಲ್ಲಿರ್ತಕ್ಕಂಥ ಪಾರ್ಟಿಕಲ್ನ ಕ್ಯಾಚ್ ಮಾಡಿ ನೋಟಿಸ್ ಮಾಡಿ. ಸೊ ಈಗ ಈ ಪಾರ್ಟಿಕಲ್ ಎಷ್ಟು ದೂರದಲ್ಲಿದೆ? ಆರಿಜಿನ್ ಇಂದ x1 ಡಿಸ್ಟೆನ್ಸ್ ಅಲ್ಲಿದೆ. ಆ ಪಾರ್ಟಿಕಲ್ ಎಲ್ಲಿದೆ? ಇಲ್ಲಿದೆ. ಆರ್ ಯು ಗೆಟಿಂಗ್? ಅಟ್ ಟೈಮ್ t1, ಅಟ್ ಟೈಮ್ t1 ಇದರ ಫೇಸ್ ಏನಾಗಿದೆ? ಇಕ್ವೇಶನ್ ಆಫ್ ದ ವೇವ್ ಇಸ್ ಈಕ್ವಲ್ ಟು y ಇಸ್ ಈಕ್ವಲ್ ಟು a ಸೈನ್ ಆಫ್ ಒಮೆಗಾ t ಮೈನಸ್ kx ಆಗಿದೆ. ಹೌದಾ? ಸೊ ಪಾರ್ಟಿಕಲ್ ವಿಚ್ ಈಸ್ ಅಟ್ ಅ ಡಿಸ್ಟೆನ್ಸ್ x1 ಫ್ರಮ್ ದ ಆರಿಜಿನ್ ಅಟ್ ಟೈಮ್ t, the displacement of that particle is given by this equation. Y axis ಅಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಸೊ ಅದನ್ನ ಇಟ್ಕೊಳ್ಳುತ್ತೆ. ಸೊ ದಿಸ್ ಒಮೆಗಾ ಟಿ ಮೈನಸ್ kx ಏನ್ ಇಂಡಿಕೇಟ್ ಮಾಡುತ್ತೆ? ಫೇಸ್ ಆಫ್ ದ ಗಿವನ್ ಪಾರ್ಟಿಕಲ್ ವಿಚ್ ಇಸ್ ಅಟ್ x1 ಅಟ್ ಟೈಮ್ t1. ಗೆಟಿಂಗ್? ಓಕೆ. ದ ಫೇಸ್ ಆಫ್ particle at x1 at time t1 is given by omega t1 minus kx1. Omega t1 minus kx1. This is the phase of the particle which is at x1 at the time t1. ಟೈಮ್ t1 ಮತ್ತೆ x1 ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಈ ಫೇಸ್ ಅಲ್ಲಿ ಇದೆ. ಸೊ ಇಲ್ಲೆಲ್ಲೋ ಇದೆ. ಸೊ ಈಗ ಇದಕ್ಕೆ ಸ್ವಲ್ಪ ಟೈಮ್ ನ ಕೊಡಿ. ವೇವ್ ಪ್ರೋಗ್ರೆಸ್ ಆಗ್ತಿದೆ. ನಾನು ಸ್ಕ್ರೀನ್ಶಾಟ್ ಅಥವಾ ಪಾಸ್ ಮಾಡಿದ್ದೀನಿ, ವಿಡಿಯೋನ ಪಾಸ್ ಮಾಡ್ತಿರಲ್ಲ ಆ ಥರ. ಸೊ ಇದಕ್ಕೆ ಸ್ವಲ್ಪ ಟೈಮ್ ಕೊಡೋಣ. ಸೊ ಲೆಟ್ ಮಿ ಗಿವ್ ಸಮ್ ಟೈಮ್ ಟು ದಿಸ್ ವೇವ್. ಈ ವೇವ್ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಏನಾಗುತ್ತೆ? ಇಲ್ಲಿಗೆ ಹೋಗುತ್ತೆ. ಸೊ ಅದೇ ಥರ ಇಟ್ ವಿಲ್ ಮೂವ್ ಫಾರ್ವರ್ಡ್. ಸೊ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಎಲ್ಲಿದೆ ಈಗ? ಇಟ್ ಈಸ್ ಆಟ್ ಸಮ್ವೇರ್ ಹಿಯರ್. ಈ ಪಾರ್ಟಿಕಲ್ ಸೊ ಡೌನ್ ಸೈಡ್ ಬರಬೇಕಾಯ್ತು. ದ ಪಾರ್ಟಿಕಲ್ ವಿಚ್ ಈಸ್ ಹಿಯರ್ ಇಲ್ಲಿದೆ. ಈಗ ಈ ಪಾರ್ಟಿಕಲ್ ಏನಾಗುತ್ತೆ? ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗಿರುತ್ತೆ. ಕರೆಕ್ಟಾಗಿ ಇಲ್ಲಿ ಬಂದಾಗ ನಾನು ಪಾಸ್ ಮಾಡಿದೆ. ಸ್ವಲ್ಪ ರೆಸ್ಯೂಮ್ ಮಾಡಿ ಮತ್ತೆ ಪಾಸ್ ಮಾಡಿ. ರೆಸ್ಯೂಮ್ ಮಾಡಿದ ತಕ್ಷಣ ಡೌನ್ ಸೈಡ್ ಮೂವ್ ಆಗುತ್ತೆ, ಮತ್ತೆ ಪಾಸ್ ಮಾಡಿ ಮತ್ತೆ ಸ್ಟ್ರಕ್ ಆಗುತ್ತೆ. ಇದು ಇಲ್ಲಿದೆ. ಅದನ್ನ ನಾವು ಆಂಗ್ಯುಲರ್ ಪೊಸಿಷನ್ ಇಂದ ಇಂಡಿಕೇಟ್ ಮಾಡಬಹುದಾ? ಆಂಗ್ಯುಲರ್ ಪೊಸಿಷನ್ ಇಸ್ ಗಿವನ್ ಬೈ ಒಮೆಗಾ t2 ಮೈನಸ್ kx1. ಯಾಕಂದ್ರೆ ಪಾರ್ಟಿಕಲ್ ಅಲ್ಲೇ ಇದೆ. ಸೊ ಸೇಮ್ ಪಾರ್ಟಿಕಲ್ ನ ಫೋಕಸ್ ಮಾಡಿದೀವಿ ವಿಚ್ ಇಸ್ ಅಟ್ x1. ಇಲ್ಲಿಂದ ಇಲ್ಲಿ ಎಷ್ಟು ದೂರ ಆಯ್ತು? ಅದೇ ಪಾರ್ಟಿಕಲ್ ನೇ ಕನ್ಸಿಡರ್ ಮಾಡಿದೀನಿ. ಸೊ ಲೆಟ್ ಮಿ ರೈಟ್ ದ ಫೇಸ್ ಆಫ್ ದಟ್ ಒನ್. ದ ಫೇಸ್ ಆಫ್ particle at x1 at time t2 is given by omega t2 minus kx2. Omega t2 minus kx2. ಗೊತ್ತಾಯ್ತಾ? ದಿಸ್ ಇಸ್ ಅ ಫೇಸ್ ಆಫ್ ದ ಸೇಮ್ ಪಾರ್ಟಿಕಲ್ ಆಫ್ಟರ್ ಟೈಮ್ ಟಿ. ಸ್ವಲ್ಪ ಟೈಮ್ ಆಗಿದೆ. ಇಲ್ಲಿ ಟೈಮ್ t1 ಅಲ್ಲಿ ಈ ಪಾರ್ಟಿಕಲ್ ಇಲ್ಲಿದೆ. ಸ್ವಲ್ಪ ಟೈಮ್ ಕೊಡಿ, ಇಟ್ ವಿಲ್ ಕಮ್ ಡೌನ್. ಇನ್ ಸ್ವಲ್ಪ ಟೈಮ್ ಕೊಡಿ, ಮತ್ತೆ ಮೇಲೆ ಹೋಗುತ್ತೆ. ಇನ್ ಸ್ವಲ್ಪ ಟೈಮ್ ಕೊಡಿ, ಮೇಲೆ ಹೋಗುತ್ತೆ, ಮತ್ತೆ ವಾಪಸ್ ಬರುತ್ತೆ. ಸೊ ಇಲ್ಲಿಂದ ಸ್ವಲ್ಪ ಟೈಮ್ ಕೊಟ್ರೆ ಇಟ್ ಹ್ಯಾಸ್ ಮೂವ್ ಡೌನ್. ನೌ ದ ಫೇಸ್ ಡಿಫರೆನ್ಸ್ between two time intervals, the phase difference. So let us consider this is phi1 and this is
φ2 ಇದನ್ನ φ2 ಅಂತ ಅನ್ಕೊಳ್ಳೋಣ. φ2 ಮೈನಸ್ φ1 φ2 ಮೈನಸ್ φ1 ದಟ್ ಈಸ್ ಈಕ್ವಲ್ಸ್ ಟು ಏನ್ ಬರುತ್ತೆ ಒಮೆಗಾ t2 ಮೈನಸ್ kx1 ಸಾರಿ ಇದು kx1 ಯಾಕಂದ್ರೆ ಸೇಮ್ ಪಾರ್ಟಿಕಲ್ ನ ಬರೀತಾ ಇದೀವಿ ಹಾಗಾಗಿ kx1 ಆಗಿರತ್ತೆ. ಇಲ್ಲೂ ಅಷ್ಟೇ ಈ ಪಾರ್ಟಿಕಲ್ ಯಾವ ಪಾರ್ಟಿಕಲ್ ನ ಕನ್ಸಿಡರ್ ಮಾಡಿದ್ವಿ ಅದೇ ಪಾರ್ಟಿಕಲ್ ನೇ ನಾವು ಲೊಕೇಶನ್ ಟ್ರೇಸ್ ಮಾಡಿದ್ವಿ. ಸೊ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಸ್ವಲ್ಪ ಡೌನ್ ಬಂತು. ಸೊ ಫೇಸ್ ಆಫ್ ದಟ್ ಪಾರ್ಟಿಕಲ್ ಇಸ್ ಗಿವನ್ ಬೈ ಒಮೆಗಾ t2 ಮೈನಸ್ kx1. ಸೊ ಮೈನಸ್ ಆಫ್ φ2 minus φ1 omega t1 minus kx1. φ2 minus φ1 is called phase difference, that is equals to omega t2 minus kx1 minus omega t1 plus kx1 ಇವೆರಡು ದಬಾಕೊಳ್ಳುತ್ತೆ. ಇನ್ನು ಉಳಿದಿರೋದೇನು ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು ಒಮೆಗಾ t2 minus t1. ಇದನ್ನ ಬೇಕಾದ್ರೆ ನಾವೇನಂತ ಬರೀಬಹುದು delta phi is equals to omega is nothing but 2 pi by capital T into delta T. So ಅದೇ ಸುತ್ತಿ ಅದೇ ರಾಮಾಯಣ. ಯಾವುದೇ ಪಾರ್ಟಿಕಲ್ ಒಂದು ಪಾರ್ಟಿಕಲ್ ನ ಲಾಕ್ ಮಾಡಿ ಆ ಪಾರ್ಟಿಕಲ್ಗೆ ಸ್ವಲ್ಪ ಟೈಮ್ ಕೊಡಿ. ಟೈಮ್ ಕೊಟ್ರೆ ಅದು ಮೂವ್ ಆಗಿರುತ್ತೆ. ಎಷ್ಟು ಫೇಸ್ ಚೇಂಜ್ ಆಗಿರುತ್ತೆ ಗಿವನ್ ಬೈ ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು 2 pi by capital T into delta T. I hope you understood. Sir, sakataಗಿದೆ ಸರ್ ಕಾನ್ಸೆಪ್ಟ್. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸೈನ್ಸ್ ತಗೊಂಡ್ರೆ ಮಜಾ ಬರುತ್ತೆ ಅಂತ ಸೈನ್ಸ್ ತಗೊಂಡ್ರಲ್ಲ ಈಗ ಸಿಕ್ತಿರತ್ತೆ ನೋಡಿ ಮಜಾ ಅಲ್ಲ. ಬನ್ನಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ವಿಲ್ ಸಾಲ್ವ್ ಎ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಒನ್. ಅರ್ಥ ಆಯ್ತಾ? ಫೀಲ್ ಬಂತಾ? ಮಜಾ ಬಂತಾ? ಮಜಾ ಬಂತು ಸರ್. ಲೆಟ್ ಅಸ್ ಗೋ ಟು ಎ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಒನ್. ಕ್ವಶನ್ ಬರ್ಕೊಳ್ಳಿ. given y is equals to 0.2 sin of 2 pi into t by 2 minus x by 5 is the equation of a harmonic progressive wave. Find the phase difference of a particle at x is equals to 2 meter between time intervals 3 seconds and 5 seconds. So this is a question. Pause the video and try by yourself. Try ಮಾಡಿ. ಸಖತ್ತಾಗಿದೆ ಕ್ವಶನ್. ಟ್ರೈ ಮಾಡಿ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಿಸ್ ಇಸ್ ಎ ಯಾವ ವೇವ್ ಹೇಳಿದ್ದಾರೆ? ಹಾರ್ಮೋನಿಕ್ ವೇವ್, ಪ್ರೋಗ್ರೆಸಿವ್ ಹಾರ್ಮೋನಿಕ್ ವೇವ್ ಅಂತ ಹೇಳಿದ್ದಾರೆ. ಸೇಮ್ ಯು ಕ್ಯಾನ್ ಕನ್ಸಿಡರ್ ರೋಪಲ್ಲಿ ವೇವ್ಸ್ ಫಾರ್ಮ್ ಆಗುತ್ತಲ್ಲ ಅದನ್ನ ಪ್ರೋಗ್ರೆಸಿವ್ ಹಾರ್ಮೋನಿಕ್ ವೇವ್ ಅಂತ ಅಸ್ಯೂಮ್ ಮಾಡ್ಕೋಬಹುದು. ಇನಿಷಿಯಲಿ ಈ ತರ ಆಯ್ತು ರೋಪು, ಸೊ ಅದನ್ನ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದೆ, ಈ ತರ ಮೂವ್ ಆಯ್ತು. ಆ ವೇವ್ದು ಈಕ್ವೇಶನ್ ಈ ತರ ಇದೆ ಅವ್ರು ಹೇಳೋ ಪ್ರಕಾರ. ಈಗ ಯಾವುದೋ ಒಂದು ಪಾರ್ಟಿಕಲ್ ಇದೆ, ವೇವ್ ಪ್ರೋಗ್ರೆಸ್ ಆಗ್ತಾ ಇದೆ. ಯಾವುದೋ ಒಂದು ಪಾರ್ಟಿಕಲ್ ಇದೆ, ಆ ಪಾರ್ಟಿಕಲ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ? ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2. ಅಂದ್ರೆ ಆರಿಜಿನ್ ಇಂದ ಎಕ್ಸ್ ಇಸ್ ಈಕ್ವಲ್ಸ್ ಟು 2ಗೆ ಹೋಗಿ ಅಲ್ಲಿ ನಿಮ್ಗೆ ಯಾವುದೋ ಒಂದು ಪಾರ್ಟಿಕಲ್ ಸಿಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಮೀಟರ್ಗೆ ಹೋಗಿ, ಐ ಡೋಂಟ್ ನೋ ಎಲ್ಲಿ ಬರುತ್ತೆ ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ಮೇ ಕನ್ಸಿಡರ್ ಅಟ್ ಸಮ್ ಅದರ್ ಡಿಸ್ಟೆನ್ಸ್. ಎಕ್ಸ್ ಇಸ್ ಈಕ್ವಲ್ಸ್ ಟು 2ಗೆ ಹೋಗಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಮೀಟರ್ಗೆ ಹೋಗಿ ಒಂದು ಪಾರ್ಟಿಕಲ್ ಸಿಗುತ್ತೆ. ಆ ಪಾರ್ಟಿಕಲ್ಗೆ ಹಾಯ್ ಹಲೋ ಅವರ್ ಯು ಅಂತ ಹೇಳಿ, ಇಟ್ ವಿಲ್ ಸೇ ಐ ಆಮ್ ಫೈನ್. ಎಲ್ಲಿದೆಯಾ ಅಂತ ಕೇಳಿ. ಫಸ್ಟ್ ಆಫ್ ಆಲ್ ಎಲ್ಲೋ ಒಂದು ಪೊಸಿಷನ್ ಇರುತ್ತೆ. ಆ ಪಾರ್ಟಿಕಲ್ ಏನ್ ಮಾಡ್ತಿರತ್ತೆ? ಇಲ್ಲಿಂದ 2 ಮೀಟರ್ಗೆ ಹೋಗಿ ಒಂದು ಪಾರ್ಟಿಕಲ್ ಸಿಗತ್ತೆ. ಅದನ್ನ ಕುಶಲೋಪರಿ ವಿಚಾರಗಳನ್ನ ಮಾಡಿ ಅದೇನ್ ಮಾಡ್ತಿರತ್ತೆ? ಝೂಮ್ ಅಂತ ಡ್ಯಾನ್ಸ್ ಆಡ್ತಿರತ್ತೆ. ಮೇಲೆ ಹೋಗ್ತಿರತ್ತೆ, ಡೌನ್ ಸೈಡ್ ಬರ್ತಿರುತ್ತೆ, ಮೇಲೆ ಹೋಗ್ತಿರತ್ತೆ, ಡೌನ್ ಸೈಡ್ ಬರ್ತಿರುತ್ತೆ. ಹೌದಾ? ಈಗ ಅದನ್ನ ಕರೆಕ್ಟ್ ಆಗಿ ಟೈಮ್ 3 ಸೆಕೆಂಡ್ ಅಲ್ಲಿ ಎಲ್ಲಿದೆಯಾ ಅಂತ ಕೇಳಿ.
ಈ ಪಾರ್ಟಿಕಲ್ನ ಸಪರೇಟ್ ಮಾಡ್ತೀನಿ. ಸೊ ಈ ಪಾರ್ಟಿಕಲ್ ಏನ್ ಮಾಡ್ತಿರತ್ತೆ, ಪ್ಲಸ್ ಎ ಮತ್ತೆ ಮೈನಸ್ ಎ ಮಧ್ಯೆ ಆಸಿಲೇಟ್ ಆಗ್ತಾ ಇರತ್ತೆ. ಹೌದಾ? ಪಾರ್ಟಿಕಲ್ ಯಾವುದು ಅಂತ ನೋಟಿಸ್ ಮಾಡಿದ್ವಿ, ಈ ಪಾರ್ಟಿಕಲ್ ಅದನ್ನ ಇಲ್ಲಿ ತಗೊಂಡೇನೆ. ಇದೇನ್ ಮಾಡ್ತಿರತ್ತೆ, ಆಸಿಲೇಟ್ ಆಗ್ತಾ ಇರುತ್ತೆ. ಅಟ್ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 3 ಸೆಕೆಂಡ್, ಅಂದ್ರೆ ಟೈಮರ್ನ ಸ್ಟಾರ್ಟ್ ಮಾಡಿದಾಗಿಂದ 3 ಸೆಕೆಂಡ್ಸ್ ಅಲ್ಲಿ ಇದು ಎಲ್ಲಿದೆ ಅಂತ ನೋಡಿ. ಇದು ಆಸಿಲೇಟ್ ಆಗ್ತಾ ಇದೆ. ಟೈಮ್ ಟಿ ಇಸ್ ಈಕ್ವಲ್ ಟು 3 ಸೆಕೆಂಡ್ ಬಂದಾಗ ಪಾಸ್ ದ ವಿಡಿಯೋ, ಪಾಸ್ ಮಾಡಿ, ಇಲ್ಲಿ ಬಂದಿತ್ತು ಅಟ್ ಟೈಮ್ ಟಿ ಇಸ್ ಈಕ್ವಲ್ ಟು 3 ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಹೌದಾ? ಮತ್ತೆ ಇಲ್ಲಿಂದ ಇನ್ನೆರಡು ಸೆಕೆಂಡ್ ಎಕ್ಸ್ಟ್ರಾ ಕೊಡಿ, ಅದಕ್ಕೆ ಟೈಮ್ ಪಾಸ್ ಮಾಡಿ, ಮತ್ತೆ ರೆಸ್ಯೂಮ್ ಮಾಡಿ ಈಗ ಪ್ರೋಸೆಸ್ನ 2 ಸೆಕೆಂಡ್ಸ್ ಆದ್ಮೇಲೆ ಮತ್ತೆ ಕಟ್ ಮಾಡಿ. ಸೊ ಇದೇನಾಗುತ್ತೆ, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಹೋಗತ್ತೆ, ಮತ್ತೆ ಟಿ ಇಸ್ ಈಕ್ವಲ್ಸ್ ಟು T2 is equal to 5 ಸೆಕೆಂಡ್ ಆದ್ಮೇಲೆ ಇಲ್ಲೆಲ್ಲೋ ಐತೆ, ಪಾಸ್ ಮಾಡಿ ವಿಡಿಯೋ. ಈಗ ಇಲ್ಲಿರ್ತಕ್ಕಂಥ ಪೊಸಿಷನ್ಗೆ ಒಂದು ಫೇಸ್ ಇರುತ್ತೆ, ಅದನ್ನ 5 ಅಂತ ಕರೆಯೋಣ. ಇಲ್ಲಿರ್ತಕ್ಕಂಥ ಪೊಸಿಷನ್ಗೆ ಒಂದು ಫೇಸ್ ಇರುತ್ತೆ, ಅದನ್ನ 5 ಅಂತ ಕರೆಯೋಣ. ಇವೆರಡರ ನಡುವೆ ಫೇಸ್ ಡಿಫರೆನ್ಸ್ ಎಷ್ಟಿದೆ ಅದನ್ನೇ ನಾವು ಇದು ಸಾಲ್ವ್ ಮಾಡಕ್ ಹೋಗ್ತಿರೋದು. ಅರ್ಥ ಆಗ್ತಿದ್ಯಾ? ಸೊ ದ ಪಾರ್ಟಿಕಲ್ ಇಸ್ ಅಟ್ x is equals to 2, ಅಟ್ T1 3 ಸೆಕೆಂಡ್, T2 5 ಸೆಕೆಂಡ್ ಎಷ್ಟಿರುತ್ತೆ ಅಂತ, ಫೇಸ್ ಡಿಫರೆನ್ಸ್ ಎಷ್ಟಿರುತ್ತೆ. ಸಿಂಪಲ್ ಆಗಿ ನಾವು ಆಲ್ರೆಡಿ ಫಾರ್ಮುಲಾನ ಫೈಂಡ್ ಔಟ್ ಮಾಡಿದೀವಿ, ಬೇಕಾದ್ರೆ ಇನ್ನೂ ಒಂಥರ ಸಾಲ್ವ್ ಮಾಡ್ಕೋಬಹುದು. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದ ಈಕ್ವೇಶನ್. y is equals to 0.2 ಸೈನ್ ಆಫ್ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ, 2π ನ ಒಳಗಡೆ ತಗೊಳ್ಳಿ. ಸೊ 2π ಸ್ಮಾಲ್ t by 2 ಮೈನಸ್ 2πx divided by 5. So this is the equation. 2 cancel ಆಗತ್ತೆ, you can eliminate this thing. ಎಲಿಮಿನೇಟ್ ಮಾಡ್ಬೋದು. ಸೊ ನಾವು ಈಗ ನಮಗೆ ಬೇಕಾಗಿರ್ತಕ್ಕಂಥ ಫೇಸ್ ಡಿಫರೆನ್ಸ್ ಈಕ್ವೇಶನ್ ಏನು, ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು 2π by ಕ್ಯಾಪಿಟಲ್ ಟಿ ಇಂಟು ಡೆಲ್ಟಾ ಟಿ 2π by ಕ್ಯಾಪಿಟಲ್ ಟಿ ಇಂಟು ಡೆಲ್ಟಾ ಟಿ. ದಿಸ್ ಇಸ್ ಅ ಫೇಸ್ ಡಿಫರೆನ್ಸ್ ಆಫ್ ದ ಗಿವನ್ ಪಾರ್ಟಿಕಲ್ ಬಿಟ್ವೀನ್ ದೀಸ್ 2 ಟೈಮ್ ಇಂಟರ್ವಲ್ಸ್. ಗಾಟ್ ಇಟ್? ಸೊ ಸಾಲ್ವ್ ಮಾಡ್ಬೋದಾ? ಇದಕ್ಕೆ ಏನ್ ಬೇಕು, ಕ್ಯಾಪಿಟಲ್ ಟಿ ಬೇಕು. ಕ್ಯಾಪಿಟಲ್ ಟಿ ಬೇಕಾದ್ರೆ ಸ್ಟ್ಯಾಂಡರ್ಡ್ ಈಕ್ವೇಶನ್ ಜೊತೆ ಕಂಪೇರ್ ಮಾಡಿ. ಐ ವಿಲ್ ರೈಟ್ ಹಿಯರ್ ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು 2π by ಕ್ಯಾಪಿಟಲ್ ಟಿ ಇಂಟು ಡೆಲ್ಟಾ ಟಿ. ಟೈಮ್ ಇಂಟರ್ವಲ್ ಎಷ್ಟಿದೆ, T2 ಮೈನಸ್ T1. ಡೆಲ್ಟಾ ಟಿ ಇಸ್ ಎಷ್ಟು, 2 ಸೆಕೆಂಡ್. 5 minus 3 is 2 ಸೆಕೆಂಡ್. ಸೊ y is equals to a sin of omega t minus kx. This is a equation of a simple harmonic wave. ಕೊಟ್ಟಿರ್ತಕ್ಕಂಥ ಸ್ಟ್ಯಾಂಡರ್ಡ್ಸ್ ಪ್ರಕಾರ. ಈಗ ನಮಗೆ ಕ್ಯಾಪಿಟಲ್ ಟಿ ಬೇಕಾದ್ರೆ ಒಮೆಗಾನ ಹಿಡ್ಕೊಳ್ಳಿ. ಒಮೆಗಾ ಜಾಗದಲ್ಲಿ ಏನಿದೆ, ಪೈ ಇದೆ. ಒಮೆಗಾ ಅಂದ್ರೆ ಏನು, 2π by ಕ್ಯಾಪಿಟಲ್ ಟಿ, ದಟ್ ಈಸ್ ಈಕ್ವಲ್ಸ್ ಟು ಪೈ. ಪೈ ಕ್ಯಾನ್ಸಲ್ ಆಗುತ್ತೆ. ಕ್ಯಾಪಿಟಲ್ ಟಿ ಇಸ್ ಈಕ್ವಲ್ಸ್ ಟು 2 ಸೆಕೆಂಡ್ಸ್. ಕ್ಯಾಪಿಟಲ್ ಟಿ ಸಿಕ್ತು ಅಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ದ ಫೇಸ್ ಡಿಫರೆನ್ಸ್. ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು 2π by ಕ್ಯಾಪಿಟಲ್ ಟಿ, 2 ಸೆಕೆಂಡ್ ಇದೆ. T2 minus T1 ಎಷ್ಟಿದೆ, ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು 2π by 2 into 2. ಸೊ 2 ಕ್ಯಾನ್ಸಲ್ ಆಗುತ್ತೆ. ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು 2π ರೇಡಿಯನ್. ಅಂದ್ರೆ 1 ಆಸಿಲೇಷನ್ ಕಂಪ್ಲೀಟ್ ಮಾಡಿರತ್ತೆ. ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ 2 ಸೆಕೆಂಡ್ಸ್ ಆದ್ಮೇಲೆ ಮತ್ತೆ 1 ಆಸಿಲೇಷನ್ ಕಂಪ್ಲೀಟ್ ಮಾಡಿ. ಐ ರಿಪೀಟ್, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ 1 ಆಸಿಲೇಷನ್ ಕಂಪ್ಲೀಟ್ ಮಾಡಿ 5 ಸೆಕೆಂಡ್ಸ್ ಆದ್ಮೇಲೆ ಮತ್ತೆ ಅಲ್ಲೇ ಇರುತ್ತೆ ಅಂತ ಮೀನಿಂಗ್. ಆರ್ ಯು ಗೆಟಿಂಗ್? ಸೊ ಜಸ್ಟ್ ಟು ಎಕ್ಸ್ಪ್ಲೇನ್, ಐ ಹ್ಯಾವ್ ರಿಟರ್ನ್ ದಟ್ ಒನ್. ಸೊ ಈ ಪಾರ್ಟಿಕಲ್ 3 ಸೆಕೆಂಡ್ಸ್ ಅಲ್ಲಿ ಇಲ್ಲಿದೆ. ಮತ್ತೆ 2 ಸೆಕೆಂಡ್ಸ್ ಟೈಮ್ ಕೊಡಿ, ಅದೇನಾಗುತ್ತೆ, ಹೋಗಿ ಮತ್ತೆ ಬಂದು ಮತ್ತೆ ವಾಪಸ್ ಅಲ್ಲೇ ಬರುತ್ತೆ. ಫೇಸ್ ಡಿಫರೆನ್ಸ್ ಎಷ್ಟಾಯ್ತು, 2π ರೇಡಿಯನ್ ಆಯ್ತು. ಮತ್ತೆ T2 is equals to 5 seconds ಅಲ್ಲಿ ಮತ್ತೆ ಅಲ್ಲೇ ಕಾಣಿಸ್ಕೊಳತ್ತೆ ನಿಮಗೆ. ದಟ್ ಈಸ್ ಅ ಮೀನಿಂಗ್. ಸಖತ್ತಾಗಿದೆ ಪ್ರಾಬ್ಲಮ್. ಸೊ ಇದನ್ನ ಇನ್ನೊಂದ್ ತರಾನು ಮಾಡ್ಬೋದು, ಬೇಕಾದ್ರೆ ಇನ್ನೊಂದ್ ತರಾನ ಮಾಡ್ಬೋದು. ಸೊ ಲೆಟ್ ಅಸ್ ಕನ್ಸಿಡರ್ ಫೇಸ್ ಆಫ್ ದ ಗಿವನ್ ಪಾರ್ಟಿಕಲ್. ಎಷ್ಟು ದೂರದಲ್ಲಿದೆ, x is equals to 2 ಮೀಟರ್ ಅಲ್ಲಿ ಇದೆ. ಸೇಮ್ ಡಿರೈವೇಶನ್ ಮಾಡಿದ್ವಲ್ಲ, ಅದೇ ತರ ಚೆಕ್ ಮಾಡೋಣ. ಡಿರೈವೇಶನ್ ಮಾಡಿದ್ವಿ. the face of particle at x is equals to 2 meter at time t1 is equals to 3 second is given by ಈ equation ಪ್ರಕಾರ, ಸ್ಟ್ಯಾಂಡರ್ಡ್ equation ಅಲ್ಲಿ ಹೊಸಬಿಟ್ನ. ಸೊ ಇಲ್ಲಿ ಬರೀತೀನಿ, y is equals to 0.2 sin of 2π ಒಳಗಡೆ ಹೋದ್ರೆ ಏನಾಗುತ್ತೆ, pi t, 2 ಕ್ಯಾನ್ಸಲ್ ಆಗುತ್ತೆ, ಮೈನಸ್ 2x divided by 5. So this is the equation. So ಇದರ ಪ್ರಕಾರ 2x divided by 5. So ಫೇಸ್ ಈ ಟರ್ಮ್ ಏನು ಇಂಡಿಕೇಟ್ ಮಾಡುತ್ತೆ, ಫೇಸ್ ಇಂಡಿಕೇಟ್ ಮಾಡುತ್ತೆ.
at x is equal to 2, at time t is equal to 3 second, phase ಏನಾಗಿರುತ್ತೆ, phase phi 1 is equals to pi into 3 second minus 2 into delta x. Sorry, x ಎಷ್ಟಿದೆ, 2 ಇದೆ, divided by 5. 22 ಅಲ್ಲ, 2 into 2 by 5. ಸೊ ಇದೇನಾಗುತ್ತೆ 4 by 5. ಲೆಟ್ ಇಟ್ ಬಿ ಆಸ್ ಇಟ್ ಈಸ್, ಹಾಗೆ ಇರಲಿ. ಸೊ ಬೇಕಾದ್ರೆ ಇದನ್ನ 4 by 5 ಅಂತ ಬರೀತೀನಿ, 4 by 5. And this will be in radian. So similarly, the phase of the same particle after 2 seconds, andre t2 is equal to ಏನು ಬರಬೇಕು, 5 second. The phase of particle at x is equals to 2 meter at t2 is equals to 5 second. ಈಗ ಏನಾಗಿರುತ್ತೆ ಅದರ ಫೇಸು, 5 2 is equals to t ಪ್ಲೇಸ್ ಅಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡಿ, 5 into pi into 5 minus 2 into x ಜಾಗದಲ್ಲಿ again 2 substitute ಮಾಡಿ, you will get the same thing. So let us see. ಮತ್ತೆ ಇದೇನು ಬರುತ್ತೆ, 2 into 2 4 ಬರುತ್ತೆ. The phase difference is pi 2 minus pi 1 is equals to, ಸೊ ನೋಡಿ ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ ಇವೆರಡು ಹೋಗುತ್ತೆ, ಇನ್ನು ಉಳಿದಿರೋದು 5 pi minus 3 pi, that is equals to 2 pi radian. So again you are going to get the same answer. ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು, ಇಕ್ವೇಷನ್ಸ್ ಅಲ್ಲ. ಇಕ್ವೇಷನ್ಸ್ ಏನಿದ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಲ್ಪ್ ಆಗುತ್ತೆ ರಿವಿಷನ್ ಮಾಡೋದಕ್ಕೆ, ಮತ್ತೆ ರಿವೈಸ್ ಮಾಡೋಕೆ, ಸಿಲೆಬಸ್ ಪೂರ್ತಿ ರಿವೈಸ್ ಮಾಡೋಕೆ equations help ಆಗುತ್ತೆ. But when you are reading for the first time, you try to get the feel of physics, for the love of physics. You know who told that? ಅದ್ರ ಮೇಲೆ ಒಂದು ಬುಕ್ ಇದೆ, for the love of physics. His name is Walter Levin, MIT professor. So Google ಮಾಡಿ, ಸಖತ್ತಾಗಿದೆ ಬುಕ್. For the love of physics. He risks his life to make the physics interesting. Physics ನ ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೆ ಅವ್ರ ಲೈಫ್ನೇ ರಿಸ್ಕ್ ಆಗಿರ್ತಾರೆ. ಸೊ ಅವ್ರ ಲೈಫ್ನ ರಿಸ್ಕ್ ಆಗಿರ್ತಾರೆ ಅಂತ ನಾವು ಅಂದ್ಕೊಳ್ತೀವಿ, ಬಟ್ ಅವ್ರದ್ದು ಪಕ್ಕಾ ಕ್ಯಾಲ್ಕುಲೇಷನ್, ಅವ್ರಿಗೆ ಗೊತ್ತು ಫಿಸಿಕ್ಸ್ನ ನಮ್ದ್ರೆ ಏನೂ ಆಗಲ್ಲ ಅಂತ. ಸೊ ಜಸ್ಟ್ ಗೂಗಲ್ ಮಾಡಿ ಫಾರ್ ದ ಲವ್ ಆಫ್ ಫಿಸಿಕ್ಸ್ ಅಂತ ಒಂದು ಯೂಟ್ಯೂಬಲ್ಲಿ ಒಳ್ಳೆ ವಿಡಿಯೋ ಇದೆ. ಸೊ ಅವ್ರು ವಾಲ್ಟರ್ ಲಿವಿನ್ ಫಾರ್ ದ ಲವ್ ಆಫ್ ಫಿಸಿಕ್ಸ್, ಯು ವಿಲ್ ಗೆಟ್ ಅ ಬ್ಯೂಟಿಫುಲ್ ವಿಡಿಯೋ. ಫಿಸಿಕ್ಸ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ, ಅದನ್ನು ನೋಡಿದೆ, ಟ್ರೈ ದಟ್. ಓಕೆ, ಸೊ ವಿ ವಿಲ್ ಸಿ. ನೆಕ್ಸ್ಟ್ ಒನ್ ನೋಟ್ ಮಾಡ್ಕೊಳ್ಳಿ ಇದನ್ನ. ಡನ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. The phase difference between two particles at a given time. So I am going to erase. So ಅರ್ಥ ಆಯ್ತು ಅಂತ ಅಂದ್ಕೊಂತೀನಿ. Done. So ಇಲ್ಲೊಂದು homework ಕೊಡ್ತೀನಿ. So let me see who is going to solve this one. Same concept ಮೇಲೆ I will give another equation. Given y is equals to 3 sine of 0.2t minus 2x is the equation of simple harmonic wave, progressive simple harmonic wave. Find the phase difference of a particle which is at x is equals to 1 meter between the time intervals 1 second and 3.5 second. 3.5 second. ನೋಟ್ ಮಾಡ್ಕೊಳ್ಳಿ. ಸೊ ಇದು ಕಾಣಿಸ್ತಿಲ್ವಾ? ಸೊ ದಿಸ್ ಇಸ್ 3 sine of 0.2t minus 2x. Done. I am going to remove this one. 3 2 1 done. Solve the question and comment the answer in the comment section. So next topic is phase difference between phase difference between two particles of a given wave, two particles of a given wave of a given wave and at a given time located at two different position. So ಎರಡು particles ನ ತಗೊಳ್ಳೋಣ. So let us see. So let us try to understand what I said. ಸೊ ಈಗ ಒಂದು ನಾರ್ಮಲ್ ಆಗಿದ್ರೆ ದಾರ ಈ ತರ ಹಗ್ಗ ಈ ತರ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಜಿಮ್ಗೆ ಹೋಗೋಣ, ಈಗ ಎಕ್ಸರ್ಸೈಸ್ ಮಾಡೋಣ. ಸೊ ವಿ ವಿಲ್ ಮೇಕ್ ದ
ಡಿಸ್ಟರ್ಬೆನ್ಸಸ್ ಇಟ್ಕೊಂಡು ಝುಮ್ ಅಂತ ವೇವ್ಸ್ನ ಕ್ರಿಯೇಟ್ ಮಾಡಿದ್ರೆ, ಸೊ ದಿಸ್ ಇಸ್ ದ ಫಾರ್ಮೇಷನ್ ಆಫ್ ದ ಡಿಸ್ಟರ್ಬೆನ್ಸ್ ಅಂಡ್ ಡಿಸ್ಟರ್ಬೆನ್ಸ್ ವಿಲ್ ಕ್ಯಾರಿ ಫಾರ್ವರ್ಡ್. ದೀಸ್ ಆರ್ ಕಾಲ್ಡ್ ವೇವ್ಸ್. ಡಿಸ್ಟರ್ಬೆನ್ಸ್ ಮುಂದೆ ಹೋಗುತ್ತೆ, ಈ ಫಿನೋಮಿನನ್ನ ವೇವ್ಸ್ ಅಂತ ಕರಿತೀವಿ. ದಿಸ್ ಇಸ್ ವೇವ್. ಈಗ ಯಾವುದೋ ಒಂದು ಪಾರ್ಟಿಕಲ್ನ ಕನ್ಸಿಡರ್ ಮಾಡಿ. ಲೆಟ್ ಅಸ್ ಕನ್ಸಿಡರ್ ಎ ಪಾರ್ಟಿಕಲ್ ಅಟ್ x1. ಇಲ್ಲೊಂದು ಪಾರ್ಟಿಕಲ್ ಇದೆ, ಇಲ್ಲಿಂದ ಆರಿಜಿನ್ ಇಂದ x1 ಡಿಸ್ಟೆನ್ಸ್ ಅಲ್ಲಿದೆ. ಈಗ ಇನ್ನೊಂದು ಪಾರ್ಟಿಕಲ್ ನ ತಗೊಳ್ಳಿ, ಪಾಸ್ ಮಾಡಿದೀನಿ. ಈಗ ವೇವ್ ಹೋಗ್ತಿರೋದನ್ನ ಪಾಸ್ ಮಾಡಿದೀನಿ, ಕಿಚಿಕ್ ಅಂತ ಒಂದು ಫೋಟೋ ತಗೊಂಡಿದ್ದೀನಿ. ಸೊ ಇಲ್ಲಿ ನಿಲ್ಸಿದೀನಿ. ಈ ಪಾರ್ಟಿಕಲ್ ಎಷ್ಟು ದೂರದಲ್ಲಿದೆ ಅಂದ್ರೆ, ದಿಸ್ ಪಾರ್ಟಿಕಲ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ x2. ಈ ಪಾರ್ಟಿಕಲ್ x2 ಡಿಸ್ಟೆನ್ಸ್ ಅಲ್ಲಿದೆ, ಈ ಪಾರ್ಟಿಕಲ್ x1 ಡಿಸ್ಟೆನ್ಸ್ ಅಲ್ಲಿದೆ. ಈ ಪಾರ್ಟಿಕಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿದೆ, ಈ ಪಾರ್ಟಿಕಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿದೆ. ಆಬ್ವಿಯಸ್ಲಿ ಎರಡು ಒಂದೇ ಫೇಸ್ ಅಲ್ಲಿ ಇದೆ. ಒಂದು ಇಲ್ಲಿದ್ರೆ ಒಂದು ಇಲ್ಲಿದೆ, ಈ ತರ ಆಸಿಲೇಟ್ ಆಗ್ತಾ ಇದೆ. ನನಗೂ ಗೊತ್ತಿಲ್ಲ ಎಷ್ಟು ಫೇಸ್ ಡಿಫ್ರೆನ್ಸ್ ಇದೆ ಅಂತ. ಇವೆರಡರ ನಡುವೆ ಎಷ್ಟು ಫೇಸ್ ಡಿಫ್ರೆನ್ಸ್ ಇದೆ ಅನ್ನೋದನ್ನೇ ನಾವು ಈಗ ಫೈಂಡ್ ಔಟ್ ಮಾಡಕ್ ಹೋಗ್ತಿದೀವಿ. ಸೊ ಲೆಟ್ ಅಸ್ಯೂಮ್ ದಟ್ ದ ಪಾತ್ ಡಿಫ್ರೆನ್ಸ್, ಇವೆರಡರ ನಡುವೆ ಎಷ್ಟು ಪಾತ್ ಡಿಫ್ರೆನ್ಸ್ ಇದೆ ಅಂದ್ರೆ x2 ಮೈನಸ್ x1 ಇದೆ. ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಅಟ್ ಟೈಮ್ ಟಿ ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಪಾರ್ಟಿಕಲ್ಸ್ ನಡುವೆ ಫೇಸ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡಕ್ ಹೊರಟಿದೀವಿ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯೂಸಿಂಗ್ ದ ಸಿಮ್ಯುಲೇಷನ್. So let us consider a wave is propagating. Nagin dance. ಆಯ್ತಾ? ಸೊ ಈ ತರ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ವೇವ್ ಪ್ರಾಪಗೇಟ್ ಆಗ್ತಾ ಇದೆ ಕೊಟ್ಟಿರ್ತಕ್ಕಂಥ ಮೀಡಿಯಂ ನಲ್ಲಿ. ಸೊ ಈಗ ಯಾವುದೋ ಒಂದು ವೇವ್ ಪ್ರಾಪಗೇಟ್ ಆಗ್ತಿದೆ. ಆ ವೇವ್ದು ಈಕ್ವೇಶನ್ ಏನು? ಆಸ್ ಪರ್ ಗಿವನ್ ಈಕ್ವೇಶನ್ ಬರಿತೀನಿ ಇಲ್ಲಿ. ಸೊ ಈಗ ಪಾಸ್ ಮಾಡಿ, ಫ್ರೀಸ್ ದ ಟೈಮ್, ಫ್ರೀಸ್ ದ ಟೈಮ್. ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಅಟ್ ಗಿವನ್ ಟೈಮ್ ಅಂದ್ರೆ ನಾನು ಪಾಸ್ ಮಾಡಿದ್ದೀನಿ ಅಟ್ ಟೈಮ್, ಗಿವನ್ ಟೈಮ್, ಅಟ್ ಟೈಮ್ ಟಿ. ಕೊಟ್ಟಿರ್ತಕ್ಕಂಥ ಟೈಮ್ ಟಿ ಅಲ್ಲಿ ಯಾವ್ದಾದ್ರು ಎರಡು ಪಾರ್ಟಿಕಲ್ ನ ಕನ್ಸಿಡರ್ ಮಾಡಿ. ನನ್ನ ಇಷ್ಟ ಯಾವ್ದಾದ್ರು ಕನ್ಸಿಡರ್ ಮಾಡ್ತೀನಿ. ಪಾರ್ಟಿಕಲ್ ನಂಬರ್ ಒನ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ x1. ಇಲ್ಲಿಂದ x1 ಡಿಸ್ಟೆನ್ಸ್ ಅಲ್ಲಿ ಈ ಪಾರ್ಟಿಕಲ್ ಇದೆ, ಪಾರ್ಟಿಕಲ್ ನಂಬರ್ 1. ಈಗ ಇನ್ನೊಂದು ಯಾವುದೋ ಪಾರ್ಟಿಕಲ್ ನ ಕನ್ಸಿಡರ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಯಾವುದು ಈ ಪಾರ್ಟಿಕಲ್ ನ ನೋಟ್ ಮಾಡ್ಕೊಂತೀನಿ ನಾನು. ಸೊ ಯಾವ ಪಾರ್ಟಿಕಲ್ ಚೆನ್ನಾಗಿದೆ? ಈ ಪಾರ್ಟಿಕಲ್ ಚೆನ್ನಾಗಿ ಕಾಣಿಸ್ತಿದೆ ನನಗೆ. ಸೊ ಐ ಹ್ಯಾವ್ ನೋಟೆಡ್ ದಿಸ್ ಒನ್. ಈಗ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ? x2 ಡಿಸ್ಟೆನ್ಸ್ ಅಲ್ಲಿ ಇದೆ. ಒಂದು ಪಾರ್ಟಿಕಲ್ ಇಲ್ಲಿದೆ, ಇಲ್ಲಿ ಇನ್ನೊಂದು ಪಾರ್ಟಿಕಲ್ ಇಲ್ಲಿ ಕಾಣಿಸ್ತಾ ಇದೆ. ದೇರ್ ಆರ್ ಟೂ ಪಾರ್ಟಿಕಲ್ಸ್ ಅಟ್ ಎ ಗಿವನ್ ಟೈಮ್ ಟಿ. ಈಗ ಇವೆರಡು ಪಾರ್ಟಿಕಲ್ ಒಂದೇ ಫೇಸ್ ಅಲ್ಲಿ ಇದೆಯಾ? ಇಲ್ಲ. ಇದು ಇಲ್ಲಿದೆ, SHM ನ ಪ್ಲಾಟ್ ಮಾಡಿದ್ರೆ ಒಂದು ಪಾರ್ಟಿಕಲ್ ಇಲ್ಲಿದೆ, ಇನ್ನೊಂದು ಪಾರ್ಟಿಕಲ್ ಇಲ್ಲೆಲ್ಲೋ ಇದೆ. ನನಗೂ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ, ಇಲ್ಲೆಲ್ಲೋ ಇದೆ. ಇವೆರಡು ನಡುವೆ ಫೇಸ್ ಡಿಫ್ರೆನ್ಸ್ ಇದೆಯಲ್ಲ, ಆ ಫೇಸ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡಕ್ ಹೊರಟಿದೀವಿ. ಈಗ ಅಟ್ ಎ ಗಿವನ್ ಟೈಮ್, ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಎರಡು ಪಾರ್ಟಿಕಲ್ಸ್ ನಡುವೆ ಫೇಸ್ ಡಿಫ್ರೆನ್ಸ್ ಎಷ್ಟಿದೆ, ದಟ್ ಈಸ್ ವಾಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸಖತ್ತಾಗಿದೆಯಾ? ಅರ್ಥ ಆಯ್ತಾ? ಸೊ ಲೆಟ್ ಅಸ್ ಸಿ, ಗೋ ಬ್ಯಾಕ್ ಟು ದ ಬೋರ್ಡ್. So let us consider the equation of a wave is given by y is equals to, so let me erase this. Let us consider the equation of wave is y is equals to a sin of omega t minus kx is the equation of a given progressive wave, given progressive harmonic wave. So ಈಗ ಈ ವೇವ್ ಪ್ರಾಪಗೇಟ್ ಆಗ್ತಾ ಇದೆ. ನಾನು ಪಾಸ್ ಮಾಡ್ತೀನಿ, ಕಿಚಿಕ್ ಅಂತ ಸ್ಕ್ರೀನ್ ಶಾಟ್ ತಗೊಂತೀನಿ ಅಥವಾ ವಿಡಿಯೋನ ಪಾಸ್ ಮಾಡ್ತೀನಿ. ಸೊ ಲೆಟ್ ಅಸ್ ಅಸ್ಯೂಮ್ ಪಾಸ್ ಮಾಡಿದಾಗ ಅಟ್ ಟೈಮ್ ಟಿ, ಅಟ್ ಗಿವನ್ ಟೈಮ್ ಟಿ. ಸೊ ಸಿಚುವೇಶನ್ ಈಸ್ ಲೈಕ್ ದಿಸ್. ಈ ತರ ಸಿಚುವೇಶನ್, ಈ ತರ ನಾರ್ಮಲ್ ಆಗಿ ಇರಬೇಕಾಗಿರೋದು ಥ್ರೆಡ್. ಸೊ ದಿಸ್ ಈಸ್ ನೌ ಸಮ್ವೇರ್ ಫ್ರಮ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್. ಲೆಟ್ ಅಸ್ ಅಸ್ಯೂಮ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ಅ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ವೇವ್ ವಿಚ್ ಐ ಹ್ಯಾವ್ ಟೇಕನ್. ಕೊಟ್ಟಿರ್ತಕ್ಕಂಥ ವೇವ್ ಈ ತರ ಇದೆ ಅಂತ ಅನ್ಕೊಳ್ಳೋಣ. ಸೊ ನಾನು ಪಾಸ್ ಮಾಡಿದ್ದೀನಿ, ಒಂದು ನಿಮಿಷ. ಸೊ ದಿಸ್ ಇಸ್ ಅ ಅನ್ಡಿಸ್ಟರ್ಬ್ಡ್ ಪೊಸಿಷನ್. ಅದಕ್ಕೆ ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ರೆ ಇಟ್ ವಿಲ್ ಕ್ರಿಯೇಟ್ ದ ವೇವ್ಸ್ as shown in the figure. ಓಕೆ. ಸೊ ಈಗ ಇಲ್ಲಿ ಯಾವುದೋ ಒಂದು ಪಾರ್ಟಿಕಲ್ ನ ಕನ್ಸಿಡರ್ ಮಾಡಿ. ಲೆಟ್ ಅಸ್ ಕನ್ಸಿಡರ್ ಪಾರ್ಟಿಕಲ್ ನಂಬರ್ 1.
ಇಲ್ಲಿಂದ x1 ಡಿಸ್ಟೆನ್ಸ್ ಅಲ್ಲಿ ಇದೆ, ಹೌದಾ? ಟೈಮ್ ನ ಫಿಕ್ಸ್ ಮಾಡಿದ್ದೀನಿ ಅಟ್ ಟೈಮ್ t, ಟೈಮ್ ನ ಫಿಕ್ಸ್ ಮಾಡಿದ್ದೀನಿ ಅಟ್ ಪೊಸಿಷನ್ x1. ದಿಸ್ ಇಸ್ ಅ ಪಾರ್ಟಿಕಲ್. ಇಲ್ಲಿಂದ x2 ಡಿಸ್ಟೆನ್ಸ್ ಹೋಗಿ ಇನ್ನೊಂದು ಯಾವುದೋ ಪಾರ್ಟಿಕಲ್ ಸಿಗುತ್ತೆ, ಅದನ್ನ ಹಾಯ್ ಅಂತ ಹೇಳಿ ಅದ್ರ ಅಡ್ರೆಸ್ ಕೇಳಿ ಇಲ್ಲೆಲ್ಲೋ ಇದೆ, ಹೌದಾ? ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ? x2 ಡಿಸ್ಟೆನ್ಸ್. ಇಲ್ಲಿಂದ ಹೋಗಿ x1 ಡಿಸ್ಟೆನ್ಸ್ ಹೋಗಿ ಅದಕ್ಕೆ ಒಂದು ಪಾರ್ಟಿಕಲ್ ಕಾಣಿಸುತ್ತೆ, ಹಾಯ್ ಅಂತ ಹೇಳಿ ಅದ್ರ ಅಡ್ರೆಸ್ ಕೇಳಿ ಇಲ್ಲೆಲ್ಲೋ ಇದೆ. ಮತ್ತೆ ಇಲ್ಲಿಂದ x2 ಡಿಸ್ಟೆನ್ಸ್ ಹೋಗಿ ವೇವ್ ಮುಖಾಂತರ ಇನ್ನೊಂದು ಪಾರ್ಟಿಕಲ್ ಸಿಗತ್ತೆ, ಅದಕ್ಕೆ ಹಾಯ್ ಹಲೋ ಹೌ ಆರ್ ಯು ಅಂತ ಕೇಳಿ ಅದ್ರ ಅಡ್ರೆಸ್ ಕೇಳಿ. ಈಗ ಈ ಪಾರ್ಟಿಕಲ್ ಏನ್ ಮಾಡ್ತಿತ್ತು? ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿತ್ತು, ಇಲ್ಲೆಲ್ಲೋ ಇದೆ ಸಿಕ್ಕಾಕೊಂಡಿದೆ. ಈ ಪಾರ್ಟಿಕಲ್ ಇಲ್ಲೆಲ್ಲೋ ಸಿಕ್ಕಾಕೊಂಡಿದೆ. ಇದಕ್ಕೊಂದು ಫೇಸ್ ಇರುತ್ತೆ, ಇದಕ್ಕೊಂದು ಫೇಸ್ ಇರುತ್ತೆ. Now what is the phase difference? That is what our target is. So let us assume. So ಈ ಡೇಟಾನ ಎಲ್ಲಿ ಬರಿತೀನಿ? ಇಲ್ಲಿಂದ ಎಷ್ಟು ದೂರ ಹೋಗಿ x1 ಡಿಸ್ಟೆನ್ಸ್ ಅಲ್ಲಿ ಒಂದು ಪಾರ್ಟಿಕಲ್ ಸಿಕ್ತು, ಅದನ್ನ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪಾರ್ಟಿಕಲ್ ಎಲ್ಲಿದೆ? x2 ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಅದನ್ನ ಅಡ್ರೆಸ್ ತಿಳ್ಕೊಳ್ಳಿ, ಅದ್ರ ಬಗ್ಗೆ ನಮ್ಗೆ ಡೀಟೇಲ್ಸ್ ಬೇಕು. Now the phase of particle 1, the phase of particle 1 at given time t is ಕೊಟ್ಟಿರ್ತಕ್ಕಂಥ ಟೈಮ್ ಟಿ ಅಲ್ಲಿ ಪಾರ್ಟಿಕಲ್ ಒಂದು ಫೇಸ್ ಎಷ್ಟಾಗಿದೆ? ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಒನ್, ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಒನ್. ಅದೇ ಟೈಮಲ್ಲಿ ಇನ್ನೊಂದು ಪಾರ್ಟಿಕಲ್ ಇನ್ನೊಂದು ಕಡೆ ಇದೆ, ಸೊ ಅದರದ್ದು ಫೇಸ್ ಏನಾಗುತ್ತೆ? ಇದನ್ನ φ1 ಅಂತ ಕರೆಯೋಣ. ಲೆಟ್ ಅಸ್ ಕಾಲ್ ದಿಸ್ as φ1. ದಿಸ್ ಇಸ್ ದ ಫೇಸ್, ಆಂಗ್ಯುಲರ್ ಪೊಸಿಷನ್ ಆಫ್ ಪಾರ್ಟಿಕಲ್ 1. ಈಗ ಅದೇ ತರ ದ ಫೇಸ್ ಮೊಕ ಅಲ್ಲ, ಫೇಸ್ PHAC, ಫೇಸ್ ಆಫ್ ಪಾರ್ಟಿಕಲ್ 2 at given time t is given by omega t minus kx2. ಸೇಮ್ ಟೈಮ್, ಅಲ್ಲೇನು ಟೈಮ್ ಕೊಟ್ಟಿದ್ದೀನೋ ಇದಕ್ಕೂ ಅದೇ ಟೈಮ್ ಕೊಟ್ಟಿದ್ದೀನಿ, ಎರಡನ್ನೂ ಪಾಸ್ ಮಾಡಿದ್ದೀನಿ, ವೇವ್ನ ಪಾಸ್ ಮಾಡಿದ್ದೀನಿ. ಒಮೆಗಾ ಟಿ ಮೈನಸ್ kx2. ಲೆಟ್ ಮಿ ಕಾಲ್ ದಿಸ್ ಆಸ್ φ2. So now the phase difference is φ2 minus φ1, that is equals to omega t minus kx2 minus of omega t minus kx1. So ನೋಡಿ, omega t ಇದೆಲ್ಲ ಕ್ಯಾನ್ಸಲ್ ಆಗುತ್ತೆ. So these two will get cancelled. Remaining thing is φ2 minus φ1 ನ ಡೆಲ್ಟಾ ಫೈ ಅಂತ ಬರಿತೀನಿ. ಒಮೆಗಾ ಟಿ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿರೋ ಮೈನಸ್ ಕೆ ಎಕ್ಸ್ ಟು ಉಳ್ಕೊಳ್ಳುತ್ತೆ, ಹಾಗೆ ಇನ್ನೊಂದು ಇಲ್ಲಿ ಪ್ಲಸ್ ಕೆ ಎಕ್ಸ್ ಒನ್ ಆಗುತ್ತೆ. ಸೊ ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು ಕೆ ನ ಆಚೆಗೆ ತೆಗಿತೀನಿ, ಕೆ ನ ಆಚೆಗೆ ತೆಗೆದ್ರೆ x1 minus x2. ಸೊ ಏನಿದು x1 minus x2, ಸಾರಿ ಕೆ ನ ಆಚೆಗೆ ತೆಗೆದ್ರೆ, ಚಲೋ ಮಿಸ್ ಮಾಡಿದೆ, k1 minus omega t minus of minus this one. Okay, you are right. What is this difference? This difference is called as phase difference. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫರೆನ್ಸ್ ಇದೆ ಅದನ್ನೇ ನಾವು ಪಾತ್ ಡಿಫರೆನ್ಸ್, ನಾಟ್ ಫೇಸ್ ಡಿಫರೆನ್ಸ್. x2 minus x1 is ಪಾತ್ ಡಿಫರೆನ್ಸ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ ಅದನ್ನೇ ನಾವು ಪಾತ್ ಡಿಫರೆನ್ಸ್ ಅಂತ ಕರಿತೀವಿ. ಸೊ ನೆಗೆಟಿವ್ ಸೈನ್ ಬೇಕಾದ್ರೆ ಇಗ್ನೋರ್ ಮಾಡ್ಬೋದು. ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು k into delta x. So this is the phase difference between two particles which are away from each other through a distance of delta x at a given time. ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಡೆಲ್ಟಾ ಎಕ್ಸ್ ಡಿಸ್ಟೆನ್ಸ್ ದೂರದಲ್ಲಿ ಇರ್ತಕ್ಕಂಥ ಎರಡು ಪಾರ್ಟಿಕಲ್ಸ್ ಫೇಸ್ ಡಿಫರೆನ್ಸ್ ಎಷ್ಟಾಗಿರುತ್ತೆ? ಇಷ್ಟಾಗಿರುತ್ತೆ. ಕೆ ಅಂದ್ರೆ ಏನು? 2π/λ. ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು 2π/λ into path difference, that is path difference delta x. Phase difference is equals to 2π/λ into path difference. Very famous equation for second PUC. Interference ಅಲ್ಲಿ ಬರುತ್ತೆ. Phase difference is equals to 2π/λ into path difference. ನೋಟ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಸೊ ಇನ್ನೊಂದ್ಸತಿ ಸಿಮ್ಯುಲೇಷನ್ಸ್ ಗೆ ಹೋಗೋಣ. ಸೊ ಲೆಟ್ us go back to the simulations. So let us see. So there is a wave propagating in positive x-axis. Zui ಅಂತ ವೇವ್ ಪ್ರಾಪಗೇಟ್ ಆಗ್ತಿದೆ. ಈಗ ಪಾಸ್ ಮಾಡತ್ತ ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಯಾವುದಾದ್ರೂ ಎರಡು ಪಾರ್ಟಿಕಲ್ ಕನ್ಸಿಡರ್ ಮಾಡಿ. ಸೊ ಲೆಟ್ ಅಸ್ ಕನ್ಸಿಡರ್ ಪಾರ್ಟಿಕಲ್ 1 ಹಿಯರ್,
the particle 1 p1 ಇನ್ನೊಂದು ಪಾರ್ಟಿಕಲ್ ಇಲ್ಲೆಲ್ಲೋ ಇದೆ ನಂಗೂ ಗೊತ್ತಿಲ್ಲ let us consider this is a particle p2 ಕೊಟ್ಟಿರ್ತಕ್ಕಂಥ ಟೈಮ್ ಟಿ ಅಲ್ಲಿ p2 ಮತ್ತೆ p1 ನಡುವೆ ಎಷ್ಟು ಫೇಸ್ ಡಿಫರೆನ್ಸ್ ಇದೆ ಸೊ ಅಂದ್ರೆ ಎಷ್ಟು ಫೇಸ್ ಡಿಫರೆನ್ಸ್ ಬೇಕು ಅಂದ್ರೆ ಇವೆರಡು ನಡುವೆ ಇರ್ತಕ್ಕಂಥ ಪಾತ್ ಡಿಫರೆನ್ಸ್ ಹೇಳಿ ಡೆಲ್ಟಾ ಎಕ್ಸ್ ನಾನು ನಿಮಗೆ ಫೇಸ್ ಡಿಫರೆನ್ಸ್ ಕೊಡ್ತೀನಿ ಇವೆರಡು ನಡುವೆ ಇರ್ತಕ್ಕಂಥ ಪಾತ್ ಡಿಫರೆನ್ಸ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿದೆ ಈ ಪಾರ್ಟಿಕಲ್ಸ್ ಆ ಪಾತ್ ಡಿಫರೆನ್ಸ್ ಕೊಟ್ರೆ ನಾನು ಫೇಸ್ ಡಿಫರೆನ್ಸ್ ನ ನಿಮಗೆ ಕೊಡ್ತೀನಿ ಸೊ ಈಕ್ವೇಶನ್ ಏನು ಫೇಸ್ ಡಿಫರೆನ್ಸ್ ಡೆಲ್ಟಾ ಫೈ is equals to 2 delta phi is equals to 2 pi by lambda into path difference delta x. That is the equation. Delta x, that is a phase difference is equals to 2 pi by lambda into path difference. So ಈಗ ಒಂದು ಪಾಯಿಂಟ್ ನ ನೋಟಿಸ್ ಮಾಡೋಣ. So let us consider ಕ್ರೆಸ್ಟ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ನ ನೋಟಿಸ್ ಮಾಡಿ ನಿಮ್ಗೆ ಗೊತ್ತು ಇಲ್ಲಿ ಪಾರ್ಟಿಕಲ್ ಇದ್ರೆ 0 ಇಲ್ಲಿಗೆ ಹೋದ್ರೆ ಫೇಸ್ ಎಷ್ಟಿರುತ್ತೆ 90 ಇರುತ್ತೆ am I right 90 pi by 2 let me consider the particle p1 ಈಗ ಇನ್ನೊಂದು ಪಾರ್ಟಿಕಲ್ ನ ನೋಟಿಸ್ ಮಾಡಿ which is at a distance again ಇಲ್ಲಿದೆ ಪಾರ್ಟಿಕಲ್ p2 ಅದು ಕೂಡ ಕ್ರೆಸ್ಟ್ ಅಲ್ಲೇ ಇದೆ ಇಲ್ಲೊಂದು ಪಾರ್ಟಿಕಲ್ ಇದೆ ಇಲ್ಲೊಂದು ಪಾರ್ಟಿಕಲ್ ಇದೆ ಅದು ಕೂಡ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಇದೆ ಅದರದ್ದು ಫೇಸ್ ಡಿಫರೆನ್ಸ್ ಫೇಸ್ ಎಷ್ಟಿರುತ್ತೆ ಅಂದ್ರೆ 90 ಇರುತ್ತೆ ಪೈ ಬೈ 2 ಇರುತ್ತೆ ಈಗ ಇವೆರಡರ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ನ ನಾವೇನಂತ ಕರಿತೀವಿ ಅದನ್ನೇ ಲ್ಯಾಂಬ್ಡಾ ಅಂತ ಕರಿತೀವಿ ಹೌದಾ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕನ್ಸಿಕ್ಯೂಟಿವ್ ಕ್ರೆಸ್ಟ್ ಇಸ್ ಕಾಲ್ಡ್ ಆಸ್ ಲ್ಯಾಂಬ್ಡಾ ಲ್ಯಾಂಬ್ಡಾ ದೂರದಲ್ಲಿ ಇರ್ತಕ್ಕಂಥ ಎರಡು ಪಾರ್ಟಿಕಲ್ಸ್ ನಡುವೆ ಫೇಸ್ ಡಿಫರೆನ್ಸ್ ಎಷ್ಟಿರುತ್ತೆ ನೋಡಿ ಇದು 90 ಅಲ್ಲಿದೆ ಇದು 90 ಅಲ್ಲಿ ಇರುತ್ತೆ ಎಷ್ಟಿರುತ್ತೆ 0 ಆ 2 ಪೈ ಅಂತ ಹೇಳ್ಬೋದಾ ಇದು 0 ಅಲ್ಲಿದ್ರೆ ಇದು 2 ಪೈ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದಾ ಸೊ ಫೇಸ್ ಡಿಫರೆನ್ಸ್ ಅಂದ್ರೆ 2 ಪೈ ನ 0 ಅಂತ ಕೂಡ ಅನ್ಬೋದು ಒಂದು ಸರ್ಕ್ಯುಲರ್ ಮೋಷನ್ ಇದ್ರೆ ಸೊ 0 ಇಸ್ ಆಲ್ಸೋ ಕಾಲ್ಡ್ ಒಂದು ಸರ್ಕಲ್ ಬಂದ್ರೆ 2 ಪೈ ಅಂತ ಕರಿತೀವಿ ಸೊ ನಾವು ದಿಸ್ ಇಸ್ ಇಲ್ಲಿ ಲ್ಯಾಂಬ್ಡಾ ಬೈ ಫೇಸ್ ಲ್ಯಾಂಬ್ಡಾ ಬೈ 2 ಅಲ್ಲಿದ್ರೆ ಇದೆಷ್ಟಿರುತ್ತೆ ಪ್ಲಸ್ 2 ಪೈ ಆಡ್ ಆಗಿರುತ್ತೆ ಲೆಟ್ ಅಸ್ ಸಿ ಫೇಸ್ ಡಿಫರೆನ್ಸ್ ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು 2 pi by lambda into path difference delta phi is equals to 2 pi by lambda path difference ಎಷ್ಟಿದೆ ಕೊಟ್ಟಿರ್ತಕ್ಕಂಥ ವೇವ್ ಅಲ್ಲಿ ಲ್ಯಾಂಬ್ಡಾ ಇದೆ ಲ್ಯಾಂಬ್ಡಾ ಕ್ಯಾನ್ಸಲ್ ಆಗುತ್ತೆ ಇದಕ್ಕೂ ಫೇಸ್ ಡಿಫರೆನ್ಸ್ ಎಷ್ಟಿದೆ ಅಂದ್ರೆ 2 ಪೈ ಇದೆ ಅಂದ್ರೆ ಸೇಮ್ ತಾನೆ ಪೈ ಬೈ 2 ಅಂದ್ರೆ ಇಲ್ಲಿತ್ತು ಮತ್ತೆ 2 ಪೈ ಬಂದ್ರೆ ಮತ್ತೆ ಅಲ್ಲೇ ಬರುತ್ತೆ ಸೊ ಫೇಸ್ ಡಿಫರೆನ್ಸ್ ಇಸ್ 2 ಪೈ ವಾಟ್ ಈಸ್ ದ ಫೇಸ್ ಡಿಫರೆನ್ಸ್ ಇನ್ನೊಂದು ಕ್ವಶನ್ ಕೇಳ್ತೀನಿ ನೋಡಿ ಹಾಗಾದ್ರೆ ಪಟ್ ಅಂತ ಆನ್ಸರ್ ಹೇಳಿ ವಾಟ್ ಇಸ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಪಾರ್ಟಿಕಲ್ಸ್ which are in the crest ಎಷ್ಟಿರುತ್ತೆ ಅಗೇನ್ 2 ಪೈ ಇರುತ್ತೆ ಮತ್ತೆ ಇಲ್ಲಿಂದ ಇನ್ನೊಂದು ಲ್ಯಾಂಬ್ಡಾ ಹೋಗಿ ಇನ್ನೊಂದು ಲ್ಯಾಂಬ್ಡಾ ಇದು ಲ್ಯಾಂಬ್ಡಾ ಆಯ್ತು ಇನ್ನೊಂದು ಲ್ಯಾಂಬ್ಡಾ ಡಿಸ್ಟೆನ್ಸ್ ಮುಂದಕ್ಕೆ ಹೋಗಿ ಈ ಪಾರ್ಟಿಕಲ್ಗೂ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅದು ಫೇಸ್ ಡಿಫರೆನ್ಸ್ ಎಷ್ಟಿರುತ್ತೆ ಅಂದ್ರೆ 4 ಪೈ ಇರುತ್ತೆ 2 ಪೈ ಇಲ್ಲಿಂದ ಇಲ್ಲಿಗೆ ಬಂದ್ರೆ 2 ಪೈ ಇಲ್ಲಿಂದ ಇಲ್ಲಿಗೆ ಬಂದ್ರೆ ಮತ್ತೆ 2 ಪೈ ಸರ್ ಗಾಟ್ ಇಟ್ ಡನ್ ಈಗ ಜನರಲ್ ಆಗಿ ಯಾವುದೋ ಒಂದು ಪಾರ್ಟಿಕಲ್ ನ ಕನ್ಸಿಡರ್ ಮಾಡಿ ಸೊ ಲೆಟ್ ಅಸ್ ಅಸ್ಯೂಮ್ ಸಚ್ ದಟ್ ದ ಪಾತ್ ಡಿಫರೆನ್ಸ್ ಬಿಟ್ವೀನ್ ದೆಮ್ ಇಸ್ ಲ್ಯಾಂಬ್ಡಾ ಸೊ ಈಗ ಇಲ್ಲಿಂದ ಇಲ್ಲೊಂದು ಪಾರ್ಟಿಕಲ್ ನ ಲಾಕ್ ಮಾಡಿದ್ದೀನಿ ಇಲ್ಲಿಂದ ಲ್ಯಾಂಬ್ಡಾ ಡಿಸ್ಟೆನ್ಸ್ ಅಲ್ಲಿ ಹೋಗಿ ಇನ್ನೊಂದು ಪಾರ್ಟಿಕಲ್ ಸಿಗುತ್ತೆ ಅದನ್ನ p2 ಅಂತ ಹೆಸರಿಡಿ ಇವೆರಡು ನಡುವೆ ಪಾತ್ ಡಿಫರೆನ್ಸ್ ಎಷ್ಟಿದೆ ಲ್ಯಾಂಬ್ಡಾ ಇವೆರಡು ನಡುವೆ ಫೇಸ್ ಡಿಫರೆನ್ಸ್ ಎಷ್ಟಿರುತ್ತೆ 2 ಪೈ ಆಲ್ರೆಡಿ ಗೊತ್ತಾಯ್ತು 2 pi is the phase difference between any two particles which are having a path difference of lambda ಅದೇ 2 lambda distance ದೂರದಲ್ಲಿದ್ರೆ ಫೇಸ್ ಡಿಫರೆನ್ಸ್ 4 ಪೈ ಆಗ್ತಿತ್ತು ಗಾಟ್ ಇಟ್ ಎಸ್ ಸರ್ ಮಜಾ ಬಂತು ಸಖತ್ತಾಗಿದೆ ಎಸ್ ಸರ್ ಕಮಿಂಗ್ ಬ್ಯಾಕ್ ಟು ದ ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ ಸೊ ಲೆಟ್ us try to solve a problem so let me write the problem here ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಸೊ ನೋಟ್ ಮಾಡ್ಕೊಂಡ್ರ ಆಯ್ತಾ 3 2 1 ಡನ್ done. So let the harmonic wave is given by y is equals to 0.2 sine of 2 pi same question t divided by 12 same ಬೇರೆ ಡಿಫ್ರೆಂಟ್ ತಗೊಳ್ಳೋಣ t divided by 12 minus x by 5
is a harmonic progressive wave. ಒಂದು ವೇವ್ ಹಾರ್ಮೋನಿಕ್ ಪ್ರೋಗ್ರೆಸಿವ್ ವೇವ್ ಯಾವ ತರ ಇದೆ ಅಂದ್ರೆ 0 is equal to 0.2 sin of 2 pi t by 12 minus x by 5 ಈ ತರ ಒಂದು ಹಾರ್ಮೋನಿಕ್ ವೇವ್ ಇದೆ. find the find the find the phase difference between two particles which are at x is equals to 1 meter and x1 is equals to 1 meter, x2 is equal to 2 meter from origin at a given time 5 second, at a given time 5 second. ಆ 5 second ಕೊಟ್ಟರು ಒಂದೇ ಬರುತ್ತೆ, ಕೊಟ್ಟಿಲ್ಲ ಅಂದ್ರೂ ಒಂದೇ ಬರುತ್ತೆ. ಹೇಗೆ ಅಂತ ನೋಡೋಣ. ನೋಡಿ, ಜನರಲ್ ಆಗಿ ಆ ಟೈಮ್ ಕೊಟ್ಟಿಲ್ಲ ಅಂದ್ರೂ ಸಮಸ್ಯೆ ಇಲ್ಲ. ಟೈಮ್ ಕೊಟ್ಟರೆ ನಾವು ಡಿರೈವೇಶನ್ ಯಾವ ತರ ಮಾಡಿದ್ವಿ ಅದೇ ತರ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು, ಇಲ್ಲಾಂದ್ರೆ ಜನರಲ್ ಆಗಿ ಮಾಡಬಹುದು. ಸೊ ಲೆಟ್ ಅಸ್ ಕನ್ಸಿಡರ್ ದ ಗಿವೆನ್ ವೇವ್ y is equals to 0.2 sin of 2 pi ಒಳಗಡೆ ಕಳಿಸ್ತೀನಿ 2 pi t divided by 12 ಏನಾಗುತ್ತೆ. ಸೊ ದಟ್ ವಿಲ್ ಬಿ pi t divided by 6 ಆಗುತ್ತೆ ಮೈನಸ್ 2 pi x divided by 5. ಸೊ ದಿಸ್ is a given harmonic wave, progressive harmonic wave. ಈಗ ಈ ವೇವ್ ಯಾವ ತರ ಇದೆ. ಸೊ ಜಸ್ಟ್ ಅಸ್ಯೂಮ್ the wave is propagating like this. ಇದು y axis ಆಗುತ್ತೆ, ಇದು x axis ಆಗುತ್ತೆ. So this is x axis, this is y axis. At a given time wave ಹೋಗ್ತಾ ಇದೆ wave ಹೋಗ್ತಾ ಇದೆ ಟೈಮ್ 5 ಸೆಕೆಂಡ್ ಬಂದಾಗ ಪಾಸ್ ಮಾಡ್ತೀನಿ. ಕಚಿಕ್ ಪಾಸ್ ದ ವಿಡಿಯೋ, ಸ್ಟಾಪ್ ಮಾಡಿದೆ ವಿಡಿಯೋನ. ಈ ತರ ಸಿಕ್ತು. ಈಗ ಇಲ್ಲಿ ಎರಡು ಪಾರ್ಟಿಕಲ್ನ ಟ್ರೇಸ್ ಔಟ್ ಮಾಡಿ. ಈಗ ಇಲ್ಲಿಂದ 1 ಮೀಟರ್ ದೂರದಲ್ಲಿ ಹೋಗಿ 1 ಪಾರ್ಟಿಕಲ್ ಸಿಗತ್ತೆ, ಮತ್ತೆ ಇಲ್ಲಿಂದ 1 ಪಾರ್ಟಿಕಲ್ 1 ಮೀಟರ್ ದೂರದಲ್ಲಿ ಹೋಗಿ x is equals to 1 ಮೀಟರ್ 1 ಪಾರ್ಟಿಕಲ್ ಸಿಗತ್ತೆ. ನಂಗೆ ಗೊತ್ತಿಲ್ಲ ಇದೇನಾ ಬೇರೆ ಇದೆ ಅಂತ, ಯಾವುದೋ ಒಂದು ಪಾರ್ಟಿಕಲ್ ಸಿಗತ್ತೆ. ಮತ್ತೆ ಇಲ್ಲಿಂದ x is equals to 2 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಇನ್ನೊಂದು ಪಾರ್ಟಿಕಲ್ ಯಾವುದೋ ಇದೆ, ನಂಗೆ ಗೊತ್ತಿಲ್ಲ. x2 is equals to 2 ಮೀಟರ್, ಅಲ್ಲಿ ಇನ್ನೊಂದು ಪಾರ್ಟಿಕಲ್ ಇದೆ. ಸೊ ಅದನ್ನ ಟ್ರೇಸ್ ಔಟ್ ಮಾಡಿ, ಇಲ್ಲಿ ಯಾವುದೋ ಒಂದು ಪಾರ್ಟಿಕಲ್ ಇದೆ. ಈಗ ಇವೆರಡರ ನಡುವೆ ಇರ್ತಕ್ಕಂಥ ಫೇಸ್ ಡಿಫ್ರೆನ್ಸ್ ಎಷ್ಟು ಫಿಗರ್ ನೋಡಿ ಹೇಳಕ್ಕಾಗಲ್ಲ, ವೇರಿ ಆಗ್ಬೋದು. ನನ್ನ ಎಕ್ಸಾಂಪಲ್ ತಗೊಂಡಿರೋದು ಫಿಗರ್ ಅಷ್ಟೇ. ಸೊ ಇಲ್ಲಿ ನೋಡ್ಬಿಟ್ಟು ಇಲ್ಲಿ 0 ಅಲ್ಲಿದೆ ಇಲ್ಲಿ 5 ಇದೆ ಅಂತ ಹೇಳ್ಬೇಡಿ. ಇಕ್ವೇಶನ್ ಹಾಕಿ ಸಾಲ್ವ್ ಮಾಡಿ. ಫಿಗರ್ ಆರ್ ಓನ್ಲಿ ರೆಪ್ರೆಸೆಂಟೆಡ್ ಟು ಅಂಡರ್ಸ್ಟ್ಯಾಂಡ್. ನಂಗೆ ಗೊತ್ತಿಲ್ಲ ಇಲ್ಲಿದೆಯಾ ಈ ಪಾರ್ಟಿಕಲ್ ಅಂತ, ಜಸ್ಟ್ ಅಸ್ಯೂಮ್ ಇಟ್ ಇಸ್ ಸಮ್ವೇ ಹಿಯರ್ ಪಿಕ್ಚೋರಿಯಲಿ. ಈಗ ಫೇಸ್ ಡಿಫ್ರೆನ್ಸ್ ಏನ್ ಬರುತ್ತೆ, ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು 2 pi by lambda ಇಂಟು ಪಾತ್ ಡಿಫ್ರೆನ್ಸ್ ಏನು ಈಸಿಯಾಗಿ ಸಿಕ್ತು. x is equals to 2 ಅಲ್ಲಿ ಒಂದು ಪಾರ್ಟಿಕಲ್, x is equal to 1 ಅಲ್ಲಿ ಒಂದು ಪಾರ್ಟಿಕಲ್, x2 minus x1 ಎಷ್ಟು ಬಂತು 1 ಮೀಟರ್ ಬಂತು. ಡೆಲ್ಟಾ x ಏನು ಈಸಿಯಾಗಿ ಸಿಕ್ತು. ಬಟ್ ಲ್ಯಾಂಬ್ಡಾ ಬೇಕಲ್ಲ, ಲ್ಯಾಂಬ್ಡಾ ಬೇಕಾದ್ರೆ ಸ್ಟ್ಯಾಂಡರ್ಡ್ ಇಕ್ವೇಶನ್ ಜೊತೆ ಕಂಪೇರ್ ಮಾಡಿ. y is equals to a sin of omega t minus kx. k ಜಾಗದಲ್ಲಿ ಏನಿದೆ, k ಜಾಗದಲ್ಲಿ 2 pi by 5 ಇದೆ, 2 pi by 5 ಇದೆ. ಸೊ k is equals to 2 pi by lambda, that is equals to 2 pi by 5. ಸೊ 2 pi ಕ್ಯಾನ್ಸಲ್ ಆಗುತ್ತೆ. lambda is equals to 5 ಮೀಟರ್ ಸಿಕ್ಕಿದೆ. ಸೊ lambda ಜಾಗದಲ್ಲಿ 5 ಮೀಟರ್ ಆಗಿ, ಸೊ ಐ ವಿಲ್ ರೈಟ್ ಇನ್ ಒನ್ ಮೋರ್ ಸ್ಟೆಪ್. ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು 2 pi by lambda ಜಾಗದಲ್ಲಿ 5 ಮೀಟರ್ ಹಾಕಿ, ಡೆಲ್ಟಾ ಎಕ್ಸ್ ಪಾತ್ ಡಿಫ್ರೆನ್ಸ್ ಎಷ್ಟಿದೆ, 2 ಮೀಟರ್ ಅಲ್ಲಿ ಒಂದು ಪಾರ್ಟಿಕಲ್, 1 ಮೀಟರ್ ಒಂದು ಪಾರ್ಟಿಕಲ್ ಎಷ್ಟಿದೆ, 1 ಮೀಟರ್ ಇದೆ. ಸೊ ದ ಫೇಸ್ ಡಿಫ್ರೆನ್ಸ್ ಇಸ್ 2 pi by pi radian. That is a phase difference between these two particles. So formula ಹಾಕಿ ಮಾಡಿಬಿಟ್ವಿ. Is this possible to solve in the original method? ಮಾಡೋಣ ನೋಡಿ. ಸೊ ನೋಟ್ ಮಾಡ್ಕೊಂಡ್ರ, ಐ ಆಮ್ ಗೋಯಿಂಗ್ ಟು ರಿಮೂವ್ 3 2 1 ಡನ್. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ಇಲ್ಲೊಂದು ಪಾರ್ಟಿಕಲ್ ಇದೆ. ಎಷ್ಟು ದೂರದಲ್ಲಿದೆ, x1 is equals to 1 ಮೀಟರ್ ಅಲ್ಲಿ ಇದೆ. ಈಗ ಈ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ಟರ್ಮ್ ಏನ್ ಇಂಡಿಕೇಟ್ ಮಾಡುತ್ತೆ, ದಿಸ್ ಇಂಡಿಕೇಟ್ಸ್ ದ ಫೇಸ್ ಆಫ್ ದ ಪಾರ್ಟಿಕಲ್ ವಿಚ್ ಇಸ್ ಅಟ್ x ಡಿಸ್ಟೆನ್ಸ್ ಅಟ್ ಟೈಮ್ t is equal to 5 ಸೆಕೆಂಡ್. ಆ ಟೈಮ್ 5 ಸೆಕೆಂಡ್ ಕೊಟ್ಟರು ಒಂದೇ, ಕೊಟ್ಟಿಲ್ಲ ಒಂದೊಂದೇ. ಯಾಕೆ ಅಂತ ಹೇಳ್ತೀನಿ ನೋಡಿ. ಸೊ ಲೆಟ್ ಅಸ್ ಸಿ ದ ಫೇಸ್ ಆಫ್ ಪಾರ್ಟಿಕಲ್ 1 which is at x1 and at time t is equals to 5 second is given by is omega t minus kx. omega in
ಪೈ ಬೈ 6 ಟಿ ಜಾಗದಲ್ಲಿ 5 ಸೆಕೆಂಡ್ ಹಾಕಿ ಮೈನಸ್ 2 ಇಂಟು x1 ಎಷ್ಟು ದೂರದಲ್ಲಿದೆ 1 ಮೀಟರ್ ದೂರದಲ್ಲಿ ಇದೆ. ಇಷ್ಟಿದೆ ಏನಿದು φ1 ದ ಫೇಸ್ ಆಫ್ ದ ಫಸ್ಟ್ ಪಾರ್ಟಿಕಲ್. ಅದೇ ತರ ದ ಫೇಸ್ ಆಫ್ ಪಾರ್ಟಿಕಲ್ 2 at x2 at time t is equals to 5 second. ಟೈಮ್ ಸೇಮ್ ಇದೆ, ಪಾಸ್ ಮಾಡಿದೀನಿ. ಈ ಪಾರ್ಟಿಕಲ್ ಟೈಮ್ ಟಿ ಇಸ್ ಈಕ್ವಲ್ ಟು 5 ಸೆಕೆಂಡ್ ಅಲ್ಲಿ, ಈ ಪಾರ್ಟಿಕಲ್ ಟೈಮ್ ಟಿ ಇಸ್ ಈಕ್ವಲ್ ಟು 5 ಸೆಕೆಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಈಸ್ ಪೈ ಬೈ 6 ಟಿ 5 ಬರುತ್ತೆ, ಅಗೇನ್ ಪೈ ಬೈ 6 ಮೈನಸ್ 2π/5 into 2. This is equals to phi2, phase of the first particle which is at x is equal to 1 meter and at time t is equal to 5 seconds. Phase of the second particle which is at x is equal to 2 meter and at time 5 seconds. So this is phi2. So what do you mean by phase difference? Phase difference is equals to phi2 minus phi1, that is equals to phase difference. ಹೌದಾ? So phi2 minus phi1 delta phi is equals to ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ ಸೊ ನೋಡಿ ಇವೆರಡು ಕ್ಯಾನ್ಸಲ್ ಆಗುತ್ತೆ, ಟೈಮ್ ಟರ್ಮ್ಸ್ ಎರಡು ಕಾಮನ್ ಕ್ಯಾನ್ಸಲ್ ಆಗತ್ತೆ. ಹೌದಾ? ಕ್ಯಾನ್ಸಲ್ ಆಗತ್ತೆ. ಸೊ ಉಳಿದಿರೋದು ಏನಿದೆ phi2 minus phi1, 4 minus 4π/5 plus 2π/5 minus 4π minus 2π, that is 2π/5. ಮೈನಸ್ ಬರುತ್ತೆ, ಮೈನಸ್ ನ ಇಗ್ನೋರ್ ಮಾಡ್ಕೊಳ್ಳಿ, ನಮಗೆ ಆಂಗಲ್ ಬೇಕಿರೋದ್ರಿಂದ ಬೇಕಾದ್ರೆ ಬರ್ಕೊಳ್ಳಿ. ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು minus 2π/5. So that is what you got, right? So that is what you got by applying phase difference is equals to 2π/λ into path difference. Delta phi is equals to 2π/λ into path difference delta x. So lambda ಎಷ್ಟು ಬಂದಿತ್ತು? So lambda is equals to 5 ಬಂದಿತ್ತು. ಹೌದಾ? ಸೊ lambda ಜಾಗದಲ್ಲಿ 5 ಹಾಕಿದ್ವಿ and delta x ಎಷ್ಟಿತ್ತು? 1 meter ಇತ್ತು. So that is what we got. Same thing and radian ಅಲ್ಲಿ ಇದೆ ಇದು ಕೂಡ. So this is again meters eliminate ಮಾಡಬಹುದು. This will be in radian. So both the ways you are going to get the same answer. Concept ಅರ್ಥ ಆಯ್ತು ಅಂತ ಅನ್ಕೊಂತೀನಿ. So next video nalli we will study about speed of a transverse wave, speed of a longitudinal wave in the upcoming videos. So ee concepts second PUC ge tumba important agate. So please try to understand. So concept na artha ಮಾಡ್ಕೊಂಡು feel the physics feel ಆದಾಗ ಅದ್ರ ಕೊಡೋ ಮಜಾನೇ ಬೇರೆ. ಸೊ ಹೌದಾ? ಸೊ ಎಷ್ಟು ಜನಕ್ಕೆ ಇಷ್ಟ ಆಯ್ತು ವಿಡಿಯೋ? ಸೊ ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು ಏನ್ ಮಾಡಬೇಕು. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಓದ್ತಾ ಇರಿ, ಆದಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.